श्रीनिवास इति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयपरं वरप्रदगुणौ वैराग्यभाग्यो रथो वेदान्तामृतसारवन्तमनघात् श्रीश्रीनिवासाद्गुरोः श्रीशैलान्वयकौस्तुभस्य तनयं श्रेयोनिधे श्रीनिधेः वन्दे साधुकटाक्षकेलिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्य भक्ति परिपूतमनर्घशीलं गोपालदेशमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगि गुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने तस्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतोऽकुलामोदवासितं श्रुतीनां विश्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिमृडो यद्गीता नाम दर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमां धनञ्जयसारथिः सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् श्रीमते रामानुजाय नमः। श्रीमते निगमान्तमहादेशिकाय नमः। ಭಕ್ತಿಯೋಗಿಗಳ ಒಂದು ಮಾಹಾತ್ಮ್ಯವನ್ನು ತಿಳಿಸುತ್ತಿರುವಂತಹ ಭಾಗ 9ನೇ ಅಧ್ಯಾಯದಲ್ಲಿ ಭಕ್ತಿಯೋಗಿಗಳು ಪರಮಾತ್ಮನನ್ನ ಹೇಗೆಲ್ಲ ಉಪಾಸನೆ ಮಾಡ್ತಾರೆ ಅಂತ ಹೇಳುವಾಗ ಸತತಂ ಕೀರ್ತೆಯಂತಹ ಅಂತ ಶ್ಲೋಕದಿಂದ ಯಾವ ಎಲ್ಲ ಸಮಯದಲ್ಲಿಯೂ ಅವರು ಪರಮಾತ್ಮನ ನಾಮಧೇಯಗಳನ್ನು ಅವನ ಆಶ್ಚರ್ಯ ಚೇಷ್ಟಿತಗಳನ್ನು ಇದನ್ನೆಲ್ಲ ಅನುಸಂಧಾನ ಮಾಡ್ತಾ ಇರ್ತಾರೆ. ಅದಂತೆಲ್ಲ ಹೇಳಿ ಮತ್ತೆ ದೃಢವಾದ ನಿಶ್ಚಯದಿಂದ ಅವರು ಪರಮಾತ್ಮನಿಗೆ ಎಲ್ಲ ವಿಧವಾದ ಕೈಂಕರ್ಯಗಳನ್ನು ಭಗವದ ಅರ್ಚನೆಯೇ ಮೊದಲಾದದ್ದು, ಅದಕ್ಕೆ ಸಂಬಂಧಿಸಿದ ನಂದನವನ ನಿರ್ಮಾಣವೇನು ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಕೈಂಕರ್ಯ ರೂಪವಾಗಿ ಮಾಡುವ ಎಲ್ಲ ಕರ್ಮಗಳು ಅದನ್ನೆಲ್ಲ ಅದರಲ್ಲಿ ದೃಢ ನಿಶ್ಚಯದಿಂದ ಮಾಡ್ತಾರೆ ಅಂತ ಹೇಳಿ ನಮಸ್ಕಾರಾದಿಗಳನ್ನು ಕೂಡ ಹೇಳಿ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮೊದಲಾದದ್ದು. ಈ ರೀತಿ ಅವರು ಪರಮಾತ್ಮನೊಡನೆ ನಿತ್ಯ ಯೋಗವನ್ನು ಬಯಸಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲವನ್ನು ಮಾಡ್ತಾರೆ ಭಕ್ತಿಯೋಗಿಗಳು. ಕೆಲವರು ಅದಕ್ಕೆ ಮೇಲೆ ಅಧಿಕವಾಗಿ ಪರಮಾತ್ಮನನ್ನ ಎಲ್ಲ ವಿಶ್ವರೂಪದಲ್ಲಿ ಇರುವ ಪರಮಾತ್ಮನು ಸಕಲರಿಗೂ ಅಂತರ್ಯಾಮಿಯಾಗಿ ತನ್ನ ಸಂಕಲ್ಪದಿಂದಲೇ ಎಲ್ಲವನ್ನು ಧರಿಸಿರುವುದಾಗಿ, ಎಲ್ಲವನ್ನು ನಿಯಮನ ಮಾಡುವವನಾಗಿ, ಎಲ್ಲವನ್ನು ತನ್ನ ಶರೀರವಾಗಿ ಉಳ್ಳವನು ಒಬ್ಬನೇ ಪರಮಾತ್ಮ, ಅಂತರ್ಯಾಮಿಯಾದ ಪರಮಾತ್ಮನು ಒಬ್ಬನೇ. ಸಕಲ ಚರಾಚರ ಪದಾರ್ಥಗಳಿಗೂ ಕೂಡ ಅವನೇ ಪರಮಾತ್ಮನೇ ಅಂತರ್ಯಾಮಿ. ಈ ಪದಾರ್ಥಗಳೆಲ್ಲ ಪ್ರಳಯದ ಅವಸ್ಥೆಯಲ್ಲಿ ಸೂಕ್ಷ್ಮ ರೂಪದಲ್ಲಿದ್ದು ಈಗ ನಾಮರೂಪ ವಿಭಕ್ತವಾದ ರೂಪದಲ್ಲಿ ತನಗೆ ತಾನೇ ಅಂತರ್ಯಾಮಿಯಾಗಿ ಇದ್ದು ಒಬ್ಬನೇ ಆಗಿದ್ದವನು ಅನೇಕವಾಗಿರೋದರಿಂದ ಅನೇಕವಾಗಿ ವಿಶ್ವರೂಪದಲ್ಲಿ ಕಾಣುವಂತಹ, ಬೇರೆ ಬೇರೆಯಾಗಿ ವಿಧ ವಿಧವಾಗಿ ಕಾಣುವಂತಹ ವಿಶ್ವತೋಮುಖನಾದ ಈ ಪರಮಾತ್ಮನು ಒಬ್ಬನೇ ಅಂತ ಕೆಲವರು ಉಪಾಸನೆ ಮಾಡ್ತಾರೆ ಪರಮಾತ್ಮನನ್ನು.
ಅಂತ ಹೇಳಿದ್ರೆ ಅವನು ದೇವ, ತಿರ್ಯಕ್, ಮನುಷ್ಯ, ಸ್ಥಾವರ ಮೊದಲಾದ ವಿಚಿತ್ರವಾದ ಜಗತ್ತನ್ನು ಶರೀರವನ್ನಾಗಿ ಉಳ್ಳ ಪರಮಾತ್ಮನು ಒಬ್ಬನೇ ಏಕ ಏವ ಅವತಿಷ್ಠತೆ. ಈ ರೀತಿ ಅನುಸಂಧಾನ ಮಾಡಿಕೊಂಡು ನನ್ನನ್ನು ಉಪಾಸನೆ ಮಾಡ್ತಾರೆ, ನನ್ನನ್ನೇ ಪಡೆದುಕೊಳ್ಬೇಕು ಅನ್ನುವ ದೃಷ್ಟಿಯಿಂದ. ನಿನಗೇನು ಬೇಕು ಅಂತ ಜ್ಞಾನಿಗೆ ಕೇಳಿದ್ರೆ, ಐಶ್ವರ್ಯವೋ ಇಲ್ಲ ಆತ್ಮಸ್ವರೂಪದ ಅನುಭವವೋ ಬೇಡ ನನಗೆ, ನೀನೇ ಬೇಕು ಅಂತ ಹೇಳಿ ಪರಮಾತ್ಮನನ್ನೇ ಬಯಸುವವರಾಗಿ ಪರಮಾತ್ಮನೇ ವಿಶ್ವಶರೀರಿಯಾಗಿ ಇದ್ದಾನೆ ಅಂತ ಹೇಳಿ ಉಪಾಸನೆ ಮಾಡ್ತಾರೆ ಅನ್ನೋದನ್ನು ಹೇಳುವಾಗ ಅದರಲ್ಲಿ ಬಹುತ್ವವು ಏಕತ್ವವು ವಿರೋಧವಾಗಿ ಇರೋ ಹಾಗೆ ಕಂಡುಬರುತ್ತಲ್ಲ ಅಂತ ಹೇಳಿದ್ರೆ, ಬಹುಧಾ ಪೃಥಕ್ತ್ವೇನ ವಿಶ್ವತೋಮುಖಂ ಏಕತ್ವೇನ ಉಪಾಸತೆ ಅಂತ ಹೇಳಿದ್ರೆ ಇಲ್ಲಿ ವಿರೋಧ ಕಂಡುಬರ ಹಾಗಿದೆಯಲ್ಲ ಅಂತ ಹೇಳಿದ್ರೆ, ಏಕತ್ವ ಅನ್ನುವುದು ನಾಮರೂಪ ವಿಭಾಗನರ್ಹವಾದ ಚೇತನಾಚೇತನ ವಸ್ತು ಶರೀರಕನಾದ ಪರಮಾತ್ಮನು ಅವನು ಈಗ ವಿಭಕ್ತ ನಾಮರೂಪ ಅವಸ್ಥೆಯಲ್ಲಿರುವಂತಹ ಸ್ಥೂಲವಾದ ಚೇತನಾಚೇತನ ಪದಾರ್ಥಗಳನ್ನು ಶರೀರವಾಗಿ ಉಳ್ಳವನಾಗಿ ಒಬ್ಬನೇ ಆದ ಪರಮಾತ್ಮನೇ ಕಾರಣಾವಸ್ಥೆಯಲ್ಲಿಯೂ ಅವನೇ, ಕಾರ್ಯಾವಸ್ಥೆಯಲ್ಲಿಯೂ ಅವನೇ, ಎರಡು ಅವಸ್ಥೆಗಳಲ್ಲಿಯೂ ಚೇತನಾಚೇತನ ವಿಶಿಷ್ಟನಾಗಿ ಇರುವ ಪರಮಾತ್ಮ ಒಬ್ಬನೇ. ಆದ್ದರಿಂದ ವಿಶಿಷ್ಟ ವೇಷದಲ್ಲಿಯೇ ಅವನಿಗೆ ಕಾರಣತ್ವ, ವಿಶಿಷ್ಟ ವೇಷದಲ್ಲಿಯೇ ಕಾರ್ಯತ್ವವು ಕೂಡ. ಎರಡು ಅವಸ್ಥೆಗಳಲ್ಲಿಯೂ ಇದು ಕೂಡ ಒಂದು ಅರ್ಥ. ವಿಶಿಷ್ಟಾದ್ವೈತ ಅಂತ ಹೇಳುವಾಗ ಕಾರಣಾವಸ್ಥೆಯು ಕಾರ್ಯಾವಸ್ಥೆಯು ವಿಶಿಷ್ಟವಾದ ಅವಸ್ಥೆಯಲ್ಲಿ ಒಬ್ಬನೇ ಆದ ಪರಮಾತ್ಮನ ಅವಸ್ಥೆಗಳು. ಆದ್ದರಿಂದ ವಿಶಿಷ್ಟವಾದ ಅದ್ವೈತ ಅದು ಕೂಡ ಒಂದು ಅರ್ಥ ವಿಶಿಷ್ಟಾದ್ವೈತಕ್ಕೆ. ಎರಡು ಅವಸ್ಥೆಗಳಲ್ಲಿಯೂ ಒಬ್ಬನೇ ಪರಮಾತ್ಮ. ಆ ಪರಮಾತ್ಮನು ಯಾವ ರೂಪದಲ್ಲಿ ಕಾರಣ ಅಂತ ಹೇಳಿದ್ರೆ ಬರೀ ಪರಮಾತ್ಮನಲ್ಲ, ಸೂಕ್ಷ್ಮ ಚಿರಚಿದ್ ವಿಶಿಷ್ಟನಾದ ಪರಮಾತ್ಮ ಕಾರಣ. ಈ ವಿಶಿಷ್ಟತ್ವ ಅನ್ನೋದನ್ನು ಎಲ್ಲ ವೇದಾಂತಿಗಳು ಒಪ್ಕೊಳ್ಬೇಕು, ಎಲ್ಲರೂ ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ಭೇದದಲ್ಲಿಯೋ ಅಥವಾ ಭೇದ ಹೇಳುವವರು ಎಲ್ಲರೂ ಕೂಡ ಅದ್ವೈತದಲ್ಲಿ ಅವಿದ್ಯಾ ಶಬಳಿತಂ ಬ್ರಹ್ಮ ಏಕಮೇವ ಅಂತ ಹೇಳಬೇಕು. ಅವಿದ್ಯೆಯೊಡನೆ ಸೇರಿದ ಬ್ರಹ್ಮನು ಕಾರಣ ಆಗಬೇಕು, ಬರೀ ಬ್ರಹ್ಮವ ಕಾರಣ ಆಗೋಕ್ಕೆ ಸಾಧ್ಯವಿಲ್ಲ. ಅವಿದ್ಯಾ ವಿಶಿಷ್ಟತ್ವ ಅನ್ನೋದು ಬಂತು ಅದರಲ್ಲಿ. ಭೇದವಾದಿಗಳು ಹಾಗೆಯೇ ಹೇಳಬೇಕು, ಎಲ್ಲರೂ ಹಾಗೆಯೇ ಹೇಳಬೇಕು. ಯಾವುದೋ ಪ್ರಕಾಶರಾಗಲಿ ಭಾಸ್ಕರರಾಗಲಿ ಎಲ್ಲರೂ ಕೂಡ ಒಂದು ವಿಶಿಷ್ಟ ವೇಷದಲ್ಲಿಯೇ ಕಾರಣತ್ವವನ್ನು ಹೇಳಬೇಕೇ ಹೊರತು ಸ್ವರೂಪತಃ ಕೇವಲ ಪರಬ್ರಹ್ಮ ಕಾರಣ ಅಂತ ಹೇಳಿದ್ರೆ ಬ್ರಹ್ಮಕ್ಕೆ ವಿಕಾರ ಉಂಟಾಗುತ್ತೆ. ಆದ್ದರಿಂದ ಯಾವುದೋ ಒಂದು ವಿಶಿಷ್ಟವಾದ ರೂಪದಲ್ಲಿ ಕಾರಣತ್ವವನ್ನು ಹೇಳಬೇಕು. ಅದರಲ್ಲಿ ಹೇಳುವಾಗ ಅವಿದ್ಯೆ ಅನ್ನೋದು ಮಿಥ್ಯೆ ಅಂತ ಹೇಳಿ, ಮಿಥ್ಯೆಯಾದ ಅವಿದ್ಯಾ ವಿಶಿಷ್ಟನಾದ ಪರಮಾತ್ಮ ಕಾರಣ ಅಂತ ಹೇಳಿದ್ರು. ಆ ಮೂಲವೇ ಮಿಥ್ಯೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮಾಣವಿಲ್ಲ, ಒಪ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲ ಪರಮಾರ್ಥವಾದ ಪದಾರ್ಥಗಳು, ಚೇತನಾಚೇತನ ಪದಾರ್ಥಗಳು ನಿತ್ಯವಾದದ್ದು, ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಯಾವುದು ಇರುವಂತಹ ಏಕತ್ವಾವಸ್ಥೆ ಕಾರಣಾವಸ್ಥೆ ವಿಶಿಷ್ಟವಾದದ್ದು. ಅದೇ ಚೇತನಾಚೇತನಗಳು ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪಕ್ಕೆ ಬಂದು ನಾಮರೂಪ ವಿಭಾಗವನ್ನು ಪಡೆಯೋದು ಕಾರ್ಯಾವಸ್ಥೆ ಅಂತ ಹೇಳಿ ಪರಮಾತ್ಮನಿಗೆ ವಿಶಿಷ್ಟವಾದ ರೂಪದಲ್ಲಿಯೇ ಕಾರ್ಯಕಾರಣ ಭಾವಗಳು. ಎರಡಕ್ಕೂ ಅಂತರ್ಯಾಮಿಯಾದ ಪರಮಾತ್ಮನು ಒಬ್ಬನೇ ಆಗಿದ್ದು ಚೇತನಾಚೇತನ ಪದಾರ್ಥಗಳನ್ನು ತಿಳಿಸುವ ಎಲ್ಲ ನಾಮರೂಪಗಳು ಪರಮಾತ್ಮನ ಪರ್ಯಂತವಾಗಿ ಅರ್ಥವನ್ನು ಹೊಂದಿರೋದ್ರಿಂದ ಅವನಿಗೆ ಮುಖ್ಯಾರ್ಥದಲ್ಲಿಯೇ ಉಪಾದಾನ ಕಾರಣತ್ವವು ಕೂಡ ಬರುತ್ತೆ ಪರಮಾತ್ಮನಿಗೆ. ಇಂತಹ ವಿಶ್ವತೋಮುಖನಾದ ಪರಮಾತ್ಮನು ಒಬ್ಬನೇ ಪರಮಾತ್ಮ ಅಂತ ಹೇಳಿ ಯಾರು ಈ ರೀತಿ ಅನುಸಂಧಾನ ಮಾಡುವವರು ಭಕ್ತಿಯೋಗಿಗಳು ಕೆಲವರು ಈ ಆಕಾರಗಳೆಲ್ಲ ವಿಶಿಷ್ಟವಾಗಿ ಉಪಾಸನೆ ಮಾಡ್ತಾರೆ. ಅದನ್ನು ಇಲ್ಲಿ ಯಾವ ವಿರೋಧವೂ ಇಲ್ಲದಂತೆ ಭಾಷ್ಯಕಾರರು ಅದನ್ನು ವಿವರಣೆ ಮಾಡ್ತಾರೆ. ಅದು ಹೇಳುವಾಗ ಅಲ್ಲಿ ವಿವರಣೆಯಲ್ಲಿ ಇಲ್ಲಿ ಸ್ವಾಮಿ ಭಾಷ್ಯಕಾರರು ಹೇಳುವಾಗ ಭಗವಾನ್ ವಾಸುದೇವ ಏಕ ಏವ ಅಂತ ಹೇಳಿ, ಭಗವಂತನಾದ ವಾಸುದೇವ, ಭಗವತ್ ಶಬ್ದವು ಷಾಡ್ಗುಣ್ಯ ವಿಶಿಷ್ಟನಾದ ಪರಮಾತ್ಮನನ್ನು ತಿಳಿಸುತ್ತೆ. ಪರಮಾತ್ಮನಿಗೆ ಅಸಾಧಾರಣವಾದ ಒಂದು ನಾಮಧೇಯ. ಭಗವಾನ್ ಅದು ಮುಖ್ಯಾರ್ಥದಲ್ಲಿ ಪರಬ್ರಹ್ಮನಾದ ಶ್ರೀಮನ್ನಾರಾಯಣನಿಗೆ ಪೂರ್ಣವಾದ ಅರ್ಥವನ್ನು ಹೊಂದಿರುವಂಥ. ವಾಸುದೇವ ಅನ್ನೋದು ಕೂಡ ವ್ಯಾಪಕವಾದ ಶಬ್ದ. ಎರಡು ಕೂಡ ವಾಸುದೇವ ಅನ್ನೋದು ವಾಸು ಅಂತ ಹೇಳಿದ್ರೆ ವಸತಿ, ಸರ್ವತ್ರ ವಸತಿ ಇತಿ ವಾಸುಹು. ವಾಸುಶ್ಚಾಸೌ ದೇವಶ್ಚ. ದೇವ ಅಂದರೆ ಜಿವು ಕ್ರೀಡಾಯಾಮ್ ಅನ್ನುವ ಧಾತುವಿನಿಂದ ಉತ್ಪನ್ನವಾದರೆ ಜಗತ್ಕಾರಣತ್ವವನ್ನು ಹೇಳುತ್ತೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಹೇಳಿದ್ರು. ಲೀಲಾರಸ ಅನುಭವಕ್ಕೋಸ್ಕರ ಅವನು ಕ್ರೀಡೆ, ಅವನಿಗೆ ಸೃಷ್ಟಿಯಲ್ಲ ಅಂತ ಹೇಳಲ್ಪಟ್ಟಿದೆ. ಆ ಕ್ರೀಡಾವಸ್ಥೆ ಅಂತ ಹೇಳುವಂತಹ ದಿವು ಕ್ರೀಡಾಯಾಮ್
ದೇವ ಅನ್ನುವ ಶಬ್ದ ಜಗತ್ಕಾರಣದ ಪರಮಾತ್ಮನನ್ನು ತಿಳಿಸುತ್ತೆ. ಅದು ಆದ್ದರಿಂದ ವಾಸುದೇವ ಅಂದರೆ ಸರ್ವಾಂತರ್ಯಾಮಿಯಾದ ಸರ್ವವ್ಯಾಪಿಯಾದ ಜಗತ್ಕಾರಣನಾದ ಪರಮಾತ್ಮನನ್ನು ತಿಳಿಸುತ್ತೆ ವಾಸುದೇವ ಶಬ್ದವು. ಈ ಎರಡು ಶಬ್ದಗಳನ್ನು ಇಲ್ಲಿ ಭಗವಾನ್ ವಾಸುದೇವ ಅನ್ನೋದನ್ನು ಹೇಳಿದಾಗ ಸೃಷ್ಟಿಯಾದಿ ಔಪೈಕ ಗುಣ ಪ್ರಪಂಚ ಪ್ರದರ್ಶನಂ ಅಂತ ಹೇಳೋದು. ಇಲ್ಲಿ ಬೇರೆ ಸಿದ್ಧಾಂತಗಳಲ್ಲಿ ಹೇಳುವಂತಹದ್ದು ಪರೋಕ್ತ ಪ್ರಕ್ರಿಯೆಯ ಉಪಾಸನ ವಿಧಾತ್ರೆ ಪರತ್ವಂ ಭೇದಾಭೇದಾದಿ ವರ್ಣನಂಚ ಪ್ರತ್ಯುಕ್ತಂ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಉಪಾಸನೆಯಲ್ಲಿ ಮೂರು ವಿಧವಾದ ಉಪಾಸನೆ ಅಂತ ಅರ್ಥ ಮಾಡ್ತಾರೆ. ಏಕತ್ವೇನ ಅನ್ನೋದು ಒಂದು ವಿಧ, ಪೃಥಕ್ತ್ವೇನ ಅನ್ನೋದು ಒಂದು, ಬಹುಧಾ ವಿಶ್ವತೋಮುಖಂ ಅನ್ನೋದು ಒಂದು. ಮೂರು ವಿಧವಾಗಿ ಉಪಾಸನೆ ಮಾಡ್ತಾರೆ ಅಂತ ಅರ್ಥ ಮಾಡೋದು ಸರಿ ಇಲ್ಲ. ಎಲ್ಲವೂ ಒಬ್ಬನೇ ಆದ ಪರಮಾತ್ಮನಿಗೆ ಅನ್ವಯಿಸುತ್ತೆ. ಪೃಥಕ್ತ್ವೇನ ಬಹುಧಾ ಪೃಥಕ್ತ್ವೇನ ವಿಶ್ವತೋಮುಖಂ ಏಕತ್ವೇನ ಉಪಾಸತೆ ಅಂತ ಇಲ್ಲಿ ಅರ್ಥ ಮಾಡಿದ್ರೇನೆ ಯಾವ ವಿರೋಧವಿಲ್ಲದೆ ಅರ್ಥ ಮಾಡ್ಬೋದು. ಭೇದವಾದಿಗಳು ಹೇಳುವಾಗ ಪೃಥಕ್ತ್ವ ಎಲ್ಲ ಬರೀ ತೋರಿಕೆ ಅಂತ ಹೇಳಿದ್ರು. ಏಕತ್ವವೇ ತತ್ವ, ಏಕತ್ವ ಇರುವವನು ಪೃಥಕ್ಕಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳಿದ್ರು. ಯಾಕೆ ಪೃಥಕ್ಕಾಗಿ ಕಾಣ್ತಿದ್ದಾನೆ ಅಂದರೆ ಸತ್ಯವಾದ ಒಂದು ಪ್ರಕೃತಿಯೊಡನೆ ಸಂಬಂಧ ಬರುತ್ತೆ ಅವನಿಗೆ. ಆ ಅವಿದ್ಯೆ ಅಂತ ಹೇಳುವುದು ಪ್ರಕೃತಿ ಅನ್ನೋದೇ ಅದು ಸತ್ಯಭೂತವಾದದ್ದು ಅಂತ ಭೇದವಾದಿಗಳ ಮತ. ಭಾಸ್ಕರರ ಮತದಲ್ಲಿ ಬ್ರಹ್ಮ ಸತ್ಯಂ ಜಗತ್ ಸತ್ಯಂ ಎರಡೂ ಕೂಡ ಸತ್ಯ. ಜೀವೋ ಬ್ರಹ್ಮೈವ ನಾಪರಃ, ಜೀವಾತ್ಮನು ಮಾತ್ರ ತೋರಿಕೆ. ಪ್ರಕೃತಿ ಅನ್ನೋದು ಸತ್ಯ, ಬ್ರಹ್ಮವೂ ಸತ್ಯ. ಯಾಕೆ ಅಂದರೆ ಅವಿದ್ಯೆ ಅಂತ ಹೇಳಿದ್ರು ಅವರು. ಪ್ರಕೃತಿಯ ಸ್ಥಾನದಲ್ಲಿ ಮಾಯಾ ಅವಿದ್ಯಾ ಶಂಕರರು. ಅದು ಮಿಥ್ಯೆ ಅಂತ ಹೇಳಿಬಿಟ್ರು. ಅದು ಮಿಥ್ಯೆ ಅಂತ ಹೇಳಿದ್ರೆ ಮೂಲ ಕಾರಣವೇ ಮಿಥ್ಯೆ ಆದರೆ ಹೇಗೆ ನೀವು ಪ್ರಪಂಚದ ಈ ವ್ಯವಹಾರವನ್ನೆಲ್ಲ ನೀವು ವಿವರಣೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದೆಲ್ಲ ವ್ಯವಹಾರದಲ್ಲಿ ಮಾತ್ರವೇ ಸಾಧ್ಯ, ಪರಮಾರ್ಥದಲ್ಲಿ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಪ್ರಮಾಣವಿಲ್ಲ. ಅದಕ್ಕೆ ಭಾಸ್ಕರರು ಹೇಳಿದ್ರು ಭೇದವಾದದಲ್ಲಿ ಒಂದು ಅವಿದ್ಯೆ ಅಂತ ಹೇಳುವಂತಹ ಪ್ರಕೃತಿ ಅದು ಸತ್ಯ ಅಂತ ಒಪ್ಕೊಳ್ಬೇಕು. ಆಗ ಅದರಿಂದ ಶಬಳಿತನಾದ ಪರಮಾತ್ಮ ಅವನಿಗೆ ಅದರ ಸಂಬಂಧ ಬಂದು ಅನೇಕವಾಗಿ ತೋರ್ತಾ ಇದ್ದಾನೆ. ಜೀವಾತ್ಮರುಗಳೆಲ್ಲ ಬರೀ ತೋರಿಕೆ, ಪರಮಾತ್ಮ ಒಬ್ಬನೇ ಇರೋದು, ಬ್ರಹ್ಮ ಒಬ್ಬನೇ ಇರೋದು. ಆದರೆ ಶರೀರಗಳೆಲ್ಲ ಸತ್ಯ, ಪ್ರಕೃತಿ ಅನ್ನೋದು ಸತ್ಯ ಅಂತ ಹೇಳಿದ್ರು. ಸ್ವಾಭಾವಿಕ ಭೇದ ಅನ್ನುವುದು ಹೇಳುವಾಗ ಜೀವ ಬ್ರಹ್ಮರ ಭೇದ ಔಪಾಧಿಕ, ಉಪಾಧಿ ಎನ್ನುವುದು ಪ್ರಕೃತಿ. ಉಪಾಧಿಯ ಸಂಬಂಧದಿಂದ ಬ್ರಹ್ಮನಿಗೆ ಭೇದ ತೋರ್ತಾ ಇದೆ ಇಲ್ಲಿ. ಆದರೆ ಅವು ಈ ಸ್ವಾಭಾವಿಕವಾಗಿ ಹೇಗೆ ಅಂದರೆ ಬ್ರಹ್ಮ ಒಬ್ಬನೇ ಇರೋದು, ಜೀವಾತ್ಮರುಗಳು ಇಲ್ಲ ಅಂತ ಹೇಳಿದ್ರು. ಹೀಗೆ ಹೇಳುವಾಗ ಜೀವರಿಗೂ ಬ್ರಹ್ಮರಿಗೂ ಅಭೇದವು ಸ್ವಾಭಾವಿಕ, ಭೇದವು ಔಪಾಧಿಕ. ಇದಕ್ಕೆ ಭೇದವಾದ ಅಂತ ಹೆಸರು. ಭಾಸ್ಕರಾಚಾರ್ಯರು ಹೇಳಿರುವಂಥದ್ದು. ಇದೆಲ್ಲವೂ ಕೂಡ ಇಲ್ಲಿ ಹೇಳೋದಕ್ಕೆ ಯಾವ ಅರ್ಥವೂ ಆ ರೀತಿ ತೋರೋದಿಲ್ಲ. ಇದೆಲ್ಲ ಮಿಥ್ಯೆ ತೋರಿಕೆ ಅಂತ ಹೇಳುವ ಯಾವ ಶಬ್ದವೂ ಎಲ್ಲಿಯೂ ಕಂಡು ಬರೋದಿಲ್ಲ ಭಗವದ್ಗೀತೆಯಲ್ಲಿ. ಆದ್ದರಿಂದ ಇಲ್ಲಿ ಈ ರೀತಿ ಅರ್ಥ ಮಾಡುವುದು ಸರಿ ಇಲ್ಲ. ಆದ್ದರಿಂದ ಇದೆಲ್ಲವೂ ಕೂಡ ಇದರಿಂದ ತಳ್ಳಿ ಹಾಕಲ್ಪಡುತ್ತೆ. ಈ ಒಂದು ವ್ಯಾಖ್ಯಾನದಿಂದ ಅರ್ಥ ಈ ರೀತಿ ನಾವು ಸ್ವೀಕಾರ ಮಾಡಬೇಕು ಅನ್ನೋದನ್ನು ಭಗವತ್ ಶಬ್ದವು ವಾಸುದೇವ ಶಬ್ದ ಎಂದು ಹೇಳ್ತಾರೆ. ಸೃಷ್ಟಿ ಮೊದಲಾದಕ್ಕೆ ಉಪಯುಕ್ತವಾದ ಷಾಡ್ಗುಣ್ಯ ವಿಶಿಷ್ಟನಾದ ಪರಮಾತ್ಮ. ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಾಂಸಿ ಅಂತ ಹೇಳುವಾಗ ಜ್ಞಾನ ಶಕ್ತಿ ಬಲ ಐಶ್ವರ್ಯ ಸರ್ವಜ್ಞತ್ವ ಇರಬೇಕು ಜಗತ್ ಸೃಷ್ಟಿ ಮಾಡೋಕ್ಕೆ, ಸರ್ವಶಕ್ತಿತ್ವ ಇರಬೇಕು. ಆಗಲೇ ಉಪಾದಾನ ಕಾರಣ ಆಗೋಕ್ಕೆ ಸಾಧ್ಯ. ಶಕ್ತಿ ಅಂತ ಹೇಳುವಂತಹದ್ದು ಕಾರ್ಯ ಉತ್ಪಾದನೆ ಮಾಡುವಂತಹ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಉಳ್ಳದು. ಆ ಧರ್ಮಕ್ಕೆ ಶಕ್ತಿ ಅಂತ ಹೇಳಲ್ಪಡುತ್ತೆ. ಎಲ್ಲವನ್ನು ಧರಿಸ್ತಾನೆ ವಿಕಾರವಿಲ್ಲದೆ ಅನ್ನೋದು ವೀರ್ಯವನ್ನು ತೋರಿಸುತ್ತೆ. ಕಾರಣ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಸ್ಸು ಇದೆಲ್ಲವೂ ಕೂಡ ಷಾಡ್ಗುಣ್ಯ ವಿಶಿಷ್ಟನಾದ ಪರಮಾತ್ಮನಿಂದಲೇ ಜಗತ್ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಇದೆಲ್ಲ ಸೃಷ್ಟಿ, ಇದೆಲ್ಲ ಕೂಡ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಇದೆಲ್ಲ ಶ್ರುತಿಯಲ್ಲಿ ಸಿದ್ಧವಾದದ್ದು. ಅದನ್ನು ಇಲ್ಲಿ ಸೃಷ್ಟಿಗೆ ಉಪಯುಕ್ತವಾದ ಎಲ್ಲ ಗುಣಗಳನ್ನು ಉಳ್ಳವನೇ ಭಗವಾನ್ ಅನ್ನುವ ಶಬ್ದದಿಂದ ಭಗವಾನ್ ಇತಿ ಶಬ್ದೋಯಂ ತಥಾ ಪುರುಷ ಇತ್ಯಪಿ ನಿರುಪಾಧಿ ಚ ವರ್ತೇತೆ ವಾಸುದೇವೇ ಸನಾತನೆ. ಭಗವಾನು ಪುರುಷ ಎಲ್ಲ ವಾಸುದೇವನಿಗೆ ನಿರುಪಾಧಿಕವಾಗಿ ಅವನಿಗೆ ಹೇಳಲ್ಪಡುತ್ತೆ ಅಂತ ಹೇಳುವಾಗ ಭಗವಾನ್ ವಾಸುದೇವ ಎರಡು ಶಬ್ದಗಳನ್ನು ಇಲ್ಲಿ ಹೇಳಿದರು. ವಾಸುದೇವ ಶಬ್ದೇ ಪ್ರಥಮಾಂಶೇನ, ಪ್ರಥಮಾಂಶ ಯಾವುದು ಅಂದರೆ ವಾಸು ಅಂತ ಹೇಳೋದು. ವಾಸುಶ್ಚಾಸೌ ದೇವಶ್ಚ ವಾಸುದೇವ.
ವಾಸುದೇವದಲ್ಲಿ ಮೊದಲ ಅಂಶ ವಾಸು ಶಬ್ದ. ಸರ್ವಸಾಮಾನಾಧಿಕರಣ್ಯ, ವ್ಯಪದೇಶ, ನಿಧಾನ, ಎಲ್ಲರೊಡನೆ ಸಾಮಾನಾಧಿಕರಣ್ಯವನ್ನು ಹೇಳುವುದಕ್ಕೆ ಕಾರಣವಾದದ್ದು. ನಿಧಾನ ಅಂದರೆ ಕಾರಣ. ನಿಧಾನಂತೂ ಆದಿಕಾರಣಂ ಅಂತ ಅಮರಕೋಶ ಹೇಳುತ್ತೆ. ನಿಧಾನ ಅಲ್ಪಪ್ರಾಣ ದಕಾರ. ನಿಧಾನ ಅಂದರೆ ಅದಕ್ಕೆ ಕಾರಣ ಅನ್ನುವ ಅರ್ಥ ನಿಧಾನ ಶಬ್ದಕ್ಕೆ. ನಿಧಾನಂತೂ ಆದಿಕಾರಣ. ಸಾಮಾನಾಧಿಕರಣ್ಯ ವ್ಯಪದೇಶ ನಿಧಾನ, ಎಲ್ಲ ವಸ್ತುಗಳೊಡನೆ ಸಾಮಾನಾಧಿಕರಣ್ಯದೊಡನೆ ಹೇಳುವುದಕ್ಕೆ ಕಾರಣವಾದ ಸರ್ವಶರೀರಕತ್ವ ಪರ್ಯವಸಿತ ವ್ಯಾಪ್ತಿ ವಿಶೇಷ. ಎಲ್ಲವನ್ನು ಶರೀರವನ್ನಾಗಿ ಹುಳ್ಳನು ಅಂತ ಹೇಳುವುದರಲ್ಲಿ ಅರ್ಥವನ್ನು ಹೊಂದಿರುವ ವ್ಯಾಪ್ತಿಯನ್ನು ಹೊಂದಿರುವುದು ವಾಸು. ಸರ್ವತ್ರ ವಸತಿ ಇತಿ ವಾಸು ಅನ್ನುವ ಅರ್ಥಕ್ಕೆ ಶಬ್ದ. ಮೊದಲ ಅಂಶಕ್ಕೆ ಎಲ್ಲದರಲ್ಲಿಯೂ ಇದ್ದಾನೆ. ಹೇಗೆ ಅಂದರೆ ಎಲ್ಲವನ್ನು ಶರೀರವಾಗಿ ಉಳ್ಳಿ ಎಲ್ಲಕ್ಕೂ ಆತ್ಮನಾಗಿ ಅಂತರ್ಯಾಮಿಯಾಗಿರುವ ಪರಮಾತ್ಮನೇ ಒಬ್ಬನೇ. ಆದ್ದರಿಂದ ಒಬ್ಬನೇ ಆದ ಅಂತರ್ಯಾಮಿಯನ್ನು ಅದು ತಿಳಿಸುತ್ತೆ. ದ್ವಿತೀಯಾಂಶೇನ ದೇವ ಅನ್ನುವ ಶಬ್ದವು ಸೃಷ್ಟಿ ಪ್ರಯೋಜನಂ ಕ್ರೀಡಾದಿರೇವ ಉಚ್ಯತೆ. ದಿವು ಕ್ರೀಡಾಯಾಮ್ ಅನ್ನುವ ಧಾತುವಿನ ವ್ಯುತ್ಪನ್ನವಾದ ಶಬ್ದ ದಿವಿ ದೇವ ಅಂತ ಹೇಳುವಂಥದ್ದು. ದೀಪ್ತವು ಅಂತಾನೂ ಅರ್ಥ ಮಾಡ್ಬೋದು. ಅಲ್ಲಿ ಪ್ರಕಾಶಮಾನವನು ಅಂತಾನೂ ಅರ್ಥ ಬರುತ್ತೆ ದೇವ ಶಬ್ದಕ್ಕೆ. ಹಾಗೆಯೇ ಕ್ರೀಡಾಯಾಮ್ ಅನ್ನುವ ಒಂದು ಅರ್ಥದಲ್ಲಿಯೂ ದಿವು ಕ್ರೀಡಾಯಾಮ್ ಅನ್ನುವ ಧಾತುವಿಂದಲೂ ದೇವ ಶಬ್ದ ವ್ಯುತ್ಪನ್ನವಾಗುತ್ತೆ. ದೇವ ಅನ್ನುವುದಕ್ಕೆ ಕ್ರೀಡಾ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಹೇಳಿ ಲೀಲಾರಸ, ಅದುವೇ ಕ್ರೀಡೆ ಅಂತ ಹೇಳುತ್ತೆ. ಕ್ರೀಡತೋ ಬಾಲಕಸ್ಯೇವ ಚೇಷ್ಟಾಂತಸ್ಯ ನಿಶಾಮಯ. ಜಗಸೃಷ್ಟಿಯನ್ನು ನೋಡುವಾಗ ಭಾಗವತದಲ್ಲಿ ಹೇಳುವ ಶ್ಲೋಕ ಕ್ರೀಡತಃ ಬಾಲಕಸ್ಯ ಇವ ಚೇಷ್ಟಾಂತಸ್ಯ ನಿಶಾಮಯ. ಜಗಸೃಷ್ಟಿ ಮಾಡ್ತಾನಲ್ಲ ಅವನ ಆಶ್ಚರ್ಯ ಚೇಷ್ಟಿತ ನೋಡು. ಒಬ್ಬ ಹುಡುಗ ಒಂದು ಚೆಂಡನ್ನು ಹಿಡ್ಕೊಂಡು ಹೇಗೆ ಆಟ ಆಡ್ತಾನೋ ಹಾಗಿದೆ ಅವನ ಜಗಸೃಷ್ಟಿ ಮಾಡೋದು ಅಂತ ಭಾಗವತದಲ್ಲಿ ಹೇಳ್ತಾರೆ. ಹೀಗೆ ಕ್ರೀಡೆ ಅನ್ನೋದು ಹೇಳಲ್ಪಟ್ಟಿದೆ ಅವನಿಗೆ. ಅದರಿಂದ ಆದರೂ ಅದಕ್ಕೆ ಕ್ರೀಡೆ ಲೀಲಾ ಇದಕ್ಕೆಲ್ಲ ದಯಾ ಅನ್ನುವುದು ನಮ್ಮ ಆಚಾರ್ಯರು ಹೇಳುವ ಅರ್ಥ. ದಯೆಯಿಂದಲೇ ಅವನು ಸೃಷ್ಟಿ ಮಾಡ್ತಾನೆ. ಚೇತನನೆಲ್ಲ ನೋಡಿ ಬಹಳ ದುಃಖಪಟ್ಟು ಹೀಗೆ ಇದಾರಲ್ಲ ಇವರು ಉದ್ಧಾರವಾಗಲಿ ಅಂತ ಹೇಳಿ ಅವರಿಗೆ ಉದ್ಧಾರವಾಗಕ್ಕೆ ಬೇಕಾದ ಎಲ್ಲ ಉಪಕರಣಗಳನ್ನು ಕೊಡ್ತಾನೆ. ಕರ್ಮಾನುಷ್ಠಾನ ಮಾಡುವುದಕ್ಕೆ ಬೇಕಾದ ಚಿತ್ ಶಕ್ತಿ, ಕ್ರಿಯಾಶಕ್ತಿ ಎರಡನ್ನು ಕೊಟ್ಟು ದೇಹ, ಇಂದ್ರಿಯಗಳು, ಜ್ಞಾನ, ಶಾಸ್ತ್ರ, ಆಚಾರ್ಯರು ಎಲ್ಲವನ್ನು ಕೊಟ್ಟು ಅವನು ಸೃಷ್ಟಿ ಮಾಡೋದು ಅವನ ಒಂದು ಮಹಾ ದಯಾ ಕಾರ್ಯ ಅಂತ ಹೇಳಲ್ಪಟ್ಟಿದೆ. ಎರಡು ಶಬ್ದಗಳಿಂದ ದ್ವಾಭ್ಯಾಂಚ ಪದಾಭ್ಯಾಂ ಭಗವಾನ್ ವಾಸುದೇವ ಅನ್ನುವ ಎರಡು ಶಬ್ದಗಳಿಂದ ಅನನ್ಯೋಪಾಸಕೈಕಾಂತಿಕ ಜನ ಶೀಲಿತ ಮಂತ್ರ ವಿಶೇಷೋಪಿ ಸ್ಮಾರಿತ. ಎಲ್ಲವೂ ಇದೆರಡು ಕೂಡ ಮಂತ್ರ ವಿಶೇಷ. ಎಂತಹವರು ಈ ಮಂತ್ರಗಳನ್ನು, ಯಾರು ಈ ಮಂತ್ರವನ್ನು ಅನುಸಂಧಾನ ಮಾಡ್ತಾರೆ ಅಂತ ಹೇಳಿದ್ರೆ ವಾಸುದೇವ ದ್ವಾದಶಾಕ್ಷರಿ ಅಂತ ಹೇಳ್ಬಿಟ್ಟು ನಮೋಂ ನಮೋ ಭಗವತೆ ವಾಸುದೇವಾಯ, ಭಗವತೆ ವಾಸುದೇವಾಯ, ಭಗವಾನ್ ವಾಸುದೇವ ಎರಡು ಶಬ್ದಗಳು ಈ ದ್ವಾದಶಾಕ್ಷರ ಮಂತ್ರವನ್ನು ತಿಳಿಸುತ್ತೆ. ಆ ದ್ವಾದಶಾಕ್ಷರ ಮಂತ್ರವನ್ನು ಯಾರು ಉಪಾಸನೆ ಮಾಡ್ತಾರೆ? ಅನನ್ಯೋಪಾಸಕರು ಉಪಾಸನೆ ಮಾಡ್ತಾರೆ. ಬೇರೆ ಯಾವ ದೇವತೆಯೂ ಬೇಡ, ಪರದೇವತೆಯಾದ ಪರಮಾತ್ಮನನ್ನೇ ನಾನು ಉಪಾಸನೆ ಮಾಡ್ತೇನೆ, ಅವನೇ ನನಗೆ ಬೇಕು. ಐಕಾಂತಿಕ ಜನ, ಅವನಲ್ಲಿಯೇ ಏಕಾಂತವಾಗಿ ಅಲ್ಲಿಯೇ ಮುಗಿಯಬೇಕು, ಬೇರೆ ಎಲ್ಲಿಯೂ ಹೋಗೋದಿಲ್ಲ. ಪ್ರಯೋಜನ ಬೇರೆ ಪ್ರಯೋಜನಾಂತರವಿಲ್ಲದೆ ಪರಮಾತ್ಮನ ಪ್ರಾಪ್ತಿಯೇ ಪ್ರಯೋಜನ ಎಂದೆಂದಿಗೂ ಅಲ್ಲಿಯೇ ಮುಗಿಬೇಕು. ಅಂತಹ ಜನಗಳು ಅದರಲ್ಲಿಯೇ ಶೀಲಿತ ಅಂತ ಹೇಳಿದ್ರೆ ಅದರಲ್ಲಿಯೇ ಶೀಲವಿದೆ ಅವರಿಗೆ ಅಂದರೆ ತಾಚ್ಛೀಲ್ಯ, ಅದುವೇ ಅವರಿಗೆ ಪರಮಾಧಾರವಾದದ್ದು, ಪರಮ ಪ್ರಯೋಜನವಾದದ್ದು, ಅದುವೇ ಜೀವನ. ಅದರಿಂದಲೇ ಜೀವನ ಮಾಡಬೇಕು. ಅಂತಹ ಉಪಾಸಕರು ಅವರು ಉಪಯೋಗಿಸುವ ಮಂತ್ರ ವಿಶೇಷ ಅದು ವಾಸುದೇವ ದ್ವಾದಶಾಕ್ಷರಿ ಅಂತ ಹೇಳುವ ಮಂತ್ರದಲ್ಲಿ ಬರುವ ಭಗವಾನ್ ವಾಸುದೇವ ಎರಡು ಶಬ್ದಗಳು. ಅದನ್ನು ಕೂಡ ಇಲ್ಲಿ ಸ್ಮರಣೆಗೆ ಕೊಡುತ್ತೆ ಭಾಷ್ಯಕಾರರು ಇಲ್ಲಿ ಹೇಳುವಂಥದ್ದು. ಹಾಗೆ ಪೃಥಿವ್ಯಾದಿ ಬಹುತ್ವ ಮಾತ್ರಸ್ಯ, ಪೃಥಿವಿ ಮೊದಲಾದದ್ದು ಬಹುತ್ವವಾಗಿದೆಯಲ್ಲ, ಅನೇಕವಾಗಿದೆಯಲ್ಲ. ಪ್ರತ್ಯಕ್ಷಾದಿ ಸಿದ್ಧತ್ವಾತ್, ಪೃಥ್ವಿ ಈ ಪ್ರಪಂಚದಲ್ಲಿ ಬಹುತ್ವವು ಪ್ರತ್ಯಕ್ಷವಾಗಿ ಕಂಡುಬರುತ್ತೆ ನಮಗೆ. ಭೇದವು ಪ್ರತ್ಯಕ್ಷವಾಗಿ ಅನೇಕ ಪದಾರ್ಥಗಳಿರೋದು ಪ್ರತ್ಯಕ್ಷ ಸಿದ್ಧವಾದದ್ದು ಕಂಡುಬರೋದ್ರಿಂದ ಏಕಸ್ಯೈವ ಸತಃ ಬಹುತ್ವಂ ಹಿ ಶಾಸ್ತ್ರವೇದ್ಯಂ, ಒಬ್ಬನೇ ಆಗಿರೋನು ಅನೇಕವಾಗ್ತಾನೆ ಅನ್ನೋದು ಶಾಸ್ತ್ರದಿಂದಲೇ ತಿಳಿಯಕ್ಕೆ ಸಾಧ್ಯ, ನೇರವಾಗಿ ನಮಗೆ ತಿಳಿಯಕ್ಕೆ ಸಾಧ್ಯವಿಲ್ಲ.
ಶ್ರುತಿ ಹೇಳುತ್ತೆ ಅದು ಶಾಸ್ತ್ರದಿಂದಲೇ ಅದನ್ನು ತಿಳಿಬೇಕು. ಶಾಸ್ತ್ರ ಅರ್ಥಾಪತ್ತಿ, ಶ್ರುತ್ಯರ್ಥಾಪತ್ತಿ ಅಂತ ಅದಕ್ಕೆ ಹೆಸರು ಪ್ರಮಾಣಕ್ಕೆ. ಶ್ರುತ್ಯರ್ಥಾಪತ್ತಿ, ಅರ್ಥಾಪತ್ತಿ ಅಂತ ಹೇಳಿದ್ರೆ ನಮಗೆ ತಿಳಿದೇ ಇರುವ ವಿಷಯವನ್ನು ಒಂದು ಊಹಿಸ್ಕೊಳ್ಬೇಕು. ಯಾವುದೋ ಒಂದು ಪ್ರಯೋಗ ಮಾಡಿದ್ರೆ ಅದರಲ್ಲಿ ವಿರೋಧ ಬಂದ ಹಾಗೆ ಕಂಡು ಹಾಗೆ ಬರುತ್ತೆ. ವಿರೋಧವಿಲ್ಲದೆ ಇರೋ ಹಾಗೆ ಮಾಡೋದಕ್ಕೆ ಒಂದು ವಿಷಯವನ್ನು ಊಹೆ ಮಾಡಿ ತಿಳಿದುಕೊಳ್ಬೇಕು. ನಾವು ಲೋಕದಲ್ಲಿ ಊಹೆ ಮಾಡಿ ತಿಳಿತೀವಿ. ದೇವದತ್ತಃ ಪೀನಃ ದಿವಾನ ಭುಂಕ್ತೆ ಅನ್ನೋದು ಪ್ರಸಿದ್ಧವಾದ ಉದಾಹರಣೆ. ಅವನು ಒಳ್ಳೆಯ ದಷ್ಟಪುಷ್ಟವಾಗಿದ್ದಾನೆ, ಹಗಲಿನಲ್ಲಿ ಊಟವೇ ಮಾಡೋದಿಲ್ಲ ಅಂತ ಹೇಳಿದ್ರೆ, ದಷ್ಟಪುಷ್ಟವಾಗಿರೋದು ಉಪಪನ್ನವಾಗಬೇಕಾದ್ರೆ ರಾತ್ರಿಯಲ್ಲಿ ಊಟ ಮಾಡ್ತಾನೆ ಅಂತ ಊಹೆ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಹಾಗಿರಕ್ಕೆ ಸಾಧ್ಯವಿಲ್ಲ. ಅವನು ಊಟನೇ ಮಾಡದೆ ಒಬ್ಬರು ಹಾಗಿರೋಕ್ಕಾಗೋದಿಲ್ಲ, ದೇಹ ಬೆಳೆಯೋದಿಲ್ಲ ಊಟ ಇಲ್ಲದೆ ಹೋದರೆ. ಆದ್ದರಿಂದ ಅದನ್ನು ಊಹೆ ಮಾಡಬೇಕು. ಹಾಗೆ ಶ್ರುತಿ ಅರ್ಥಾಪತ್ತಿ ಅಂದರೆ ಶ್ರುತಿಯಲ್ಲಿ ಹೀಗೆ ಏಕಮೇವ ಅದ್ವಿತೀಯಂ ಅನ್ನುವ ಶ್ರುತಿ ಬಹುಸ್ಯಾಂ ಅನ್ನುವುದನ್ನು ತಿಳಿಸುತ್ತೆ ನಮಗೆ. ಏಕಮೇವ ಬಹುಸ್ಯಾಂ ಎರಡು ಕೂಡ ಉಪಪನ್ನವಾಗಬೇಕಾದರೆ ಈ ಬಹುತ್ವ ಏಕತ್ವ ರೂಪದಲ್ಲಿ ಇರಬೇಕು. ಸದೇವ ಸೌಮ್ಯ ಇದಂ ಅಗ್ರೇ ಆಸೀತ್. ಈ ಪ್ರಪಂಚವೆಲ್ಲ ಪ್ರಳಯಕ್ಕೆ ಸೃಷ್ಟಿಗೆ ಮೊದಲು ಇದ್ದಿತು ಅಂತ ಶ್ರುತಿ ಹೇಳುತ್ತೆ. ಇದಂ ಅಗ್ರೇ ಆಸೀತ್, ಇದೆಲ್ಲವೂ ಇತ್ತು ಮೊದಲು. ಹೇಗಿತ್ತು ಅಂದರೆ ಏಕಮೇವ ಅದ್ವಿತೀಯಂ, ಒಂದೇ ಆಗಿತ್ತು ಅಂತ ಹೇಳುದು. ಇದೆಲ್ಲವೂ ಬಹುತ್ವವಾದ ಎಲ್ಲವೂ ಒಂದೇ ಆಗಿ ಇತ್ತು ಅಂತ ಹೇಳಿದ್ರೆ ಇದೆರಡು ನಿತ್ಯವಾದ ಪದಾರ್ಥಗಳಲ್ಲಿ ಚೇತನಾಚೇತನಗಳು. ಪರಮಾತ್ಮನು ನಿತ್ಯನಾದವನು ಹೇಗೆ ಇದ್ದ ಅಂದರೆ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಒಂದೇ ಇರುವ ಹಾಗೆ ಇತ್ತು. ಅವನಿಗೆ ವಿಶಿಷ್ಟವಾದ ಪದಾರ್ಥ ಒಂದೇ ಇತ್ತು. ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಅವನಿಗಿಂತ ಬೇರೆ ಅಂತ ಹೇಳದೇ ಇರುವ ಅವಸ್ಥೆಯಲ್ಲಿ ಇರಬೇಕು ಅಂತ ಶ್ರುತಿಯ ಒಂದು ಅರ್ಥವನ್ನು ನಾವು ಶಾಸ್ತ್ರದಿಂದಲೇ ಅದನ್ನು ತಿಳಿಯಕ್ಕೆ ಸಾಧ್ಯ. ಪ್ರತ್ಯಕ್ಷವಾಗಿ ನೋಡೋಕ್ಕಾಗೋದಿಲ್ಲ. ಪ್ರತ್ಯಕ್ಷವಾಗಿ ಬಹುತ್ವವೇ ಕಂಡು ಬರುತ್ತೆ. ಏಕತ್ವ, ಈ ಪ್ರತ್ಯಕ್ಷವಾದ ಪದಾರ್ಥವೆಲ್ಲ ಏಕತ್ವವಾಗಿತ್ತು ಅಂತ ಹೇಳೋ ವಿಷಯ ಶಾಸ್ತ್ರದಿಂದಲೇ ತಿಳಿಬೇಕು. ಅದನ್ನು ಬಾದರಾಯಣರು ಹೇಳ್ತಾರೆ. ಈ ವಿರೋಧ ಎಲ್ಲ ಹೇಗೆ ನಾವು ಪರಿಹಾರ ಮಾಡಿಕೊಳ್ಳುವುದು? ಶ್ರುತೇಸ್ತು ಶಬ್ದ ಮೂಲತ್ವಾತ್ ಅಂತ ಒಂದು ಸೂತ್ರ, ಆಶ್ಚರ್ಯವಾದ ಸೂತ್ರವನ್ನು ಹೇಳ್ತಾರೆ ಅವರು. ಶ್ರುತೇಸ್ತು ಶಬ್ದ ಮೂಲತ್ವಾತ್, ಪರಮಾತ್ಮನಿಗೆ ಸರ್ವಶಕ್ತಿತ್ವ ಸತ್ಯ ಸಂಕಲ್ಪತ್ವ ಇದೆ ಅಂತ ಹೇಗೆ ಒಪ್ಕೊಳ್ಳೋದು? ಒಬ್ಬನೇ ಅನೇಕವಾಗ್ತಾನೆ ಸಂಕಲ್ಪ ಮಾಡಿ ಅಂತ ಹೇಗೆ ಒಪ್ಕೊಳ್ಳೋದು? ಶ್ರುತಿ ಪ್ರಮಾಣದಿಂದ ತಿಳಿಯುತ್ತೆ. ಅದು ಶಬ್ದ ಪ್ರಮಾಣ ಒಪ್ಕೊಳ್ಳೇಬೇಕು ನಾವು. ಈ ರೀತಿ ವಿಶೇಷಗಳು ಲೋಕದಲ್ಲಿಯೇ ಕಂಡು ಬರುತ್ತೆ. ಆತ್ಮನಿಚೈವ ಈ ವಿಚಿತ್ರ ಅಂತ ಹೇಳಿ ಜೀವಾತ್ಮನಲ್ಲಿ ಎಷ್ಟೋ ವಿಚಿತ್ರವಾದ ವಿಷಯಗಳು ಕಂಡು ಬರುತ್ತೆ. ದೇಹಕ್ಕಿಂತ ಬೇರೆಯಾಗಿದ್ದಾನೆ, ದೇಹದೊಡನೆ ಒಬ್ಬನೇ ಅಂತ ಹೇಳುವ ಹಾಗಿದ್ದಾನೆ, ಕಂಡು ಬರೋದಿಲ್ಲ. ಆದರೆ ದೇಹದೊಡನೆ ಸೇರಿ ಇದ್ದಾನೆ. ಹೇಗಿದ್ದಾನೆ ಇದು ಆಶ್ಚರ್ಯವಾಗಿ? ದೇಹದ ಧರ್ಮ ಯಾವುದೂ ಅವನಿಗೆ ಬರೋದಿಲ್ಲ, ಅವನ ಧರ್ಮ ದೇಹಕ್ಕೆ ಬರೋದಿಲ್ಲ. ದೇಹವನ್ನೆಲ್ಲ ಉಪಯೋಗಿಸ್ಕೊಳ್ತಾನೆ ತನಗಾಗಿ. ಹಾಗೆಯೇ ಒಂದೊಂದು ಪದಾರ್ಥಗಳಿಗೂ ಕೂಡ ವನ್ನಿಗೆ ದಾಹಕ ಶಕ್ತಿ ಇದೆ, ನೀರಿಗೆ ಶೈತ್ಯನೂ ಇದೆ, ವಾಯು ಎಲ್ಲವನ್ನು ಬೀಸಿಕೊಂಡು ಹೋಗ್ಬಿಡುತ್ತೆ. ಒಂದು ಪದಾರ್ಥದ ಶಕ್ತಿ ಇನ್ನೊಂದು ಪದಾರ್ಥಕ್ಕಿಲ್ಲ. ಬೇರೆ ಬೇರೆ ಪದಾರ್ಥಗಳಿಗೆ ವಿಚಿತ್ರವಾದ ಆಶ್ಚರ್ಯವಾದ ಶಕ್ತಿಗಳಿರುವಾಗ ಎಲ್ಲ ಶಕ್ತಿಗಳಲ್ಲೂ ಒಬ್ಬನಲ್ಲಿಯೇ ಇದೆ ಅಂತ ಶ್ರುತಿ ನಮಗೆ ತಿಳಿಸುತ್ತೆ. ಅದನ್ನು ನಾವು ಸರ್ವಶಕ್ತಿತ್ವ ಒಪ್ಕೊಳ್ಬೇಕು. ಅದನ್ನು ಶ್ರುತಿ ಹೇಳಿರೋದ್ರಿಂದ ಒಪ್ಕೊಳ್ಬೇಕು. ಇದು ನಾವು ಪ್ರತ್ಯಕ್ಷವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ. ಇದು ಶಾಸ್ತ್ರವೇದ್ಯವಾದದ್ದು. ಅದನ್ನು ತಿಳಿಸ್ತಾರೆ ಇಲ್ಲಿ. ತತಶ್ಚ ತಥಾಭೂತ ಏಕತ್ವೇ ಅತ್ರ ವಾಕ್ಯ ತಾತ್ಪರ್ಯಂ. ಈ ವಿಧವಾದ ಏಕತ್ವದಲ್ಲಿಯೇ ಇಲ್ಲಿ ಏಕತ್ವೇನ ಉಪಾಸತೆ ಬಹುಧಾ ಪೃಥಕ್ತ್ವೇನ ವಿಶ್ವತೋ ಮುಖಂ ಏಕತ್ವೇನ ಉಪಾಸತೆ. ಆ ರೀತಿಯಾದ ತಾತ್ಪರ್ಯ ಈ ವಾಕ್ಯಕ್ಕೆ. ತಚ್ಚ ಏಕಸ್ಯ ಸರ್ವಶರೀರತ್ವೇನ ನಿರ್ವ್ಯೂಢಮಿತಿ ಚ ನ ಕಶ್ಚಿತ್ ದೋಷಃ. ಆದ್ದರಿಂದ ಎಲ್ಲವೂ ಕೂಡ ಸರ್ವಶರೀರನಾಗಿರೋದ್ರಿಂದ ಪರಮಾತ್ಮನ ಪತಿಂ ವಿಶ್ವಸ್ಯ ಆತ್ಮೇಶ್ವರಂ ಅಂತ ಶ್ರುತಿ ಹೇಳುತ್ತೆ. ಪತಿಂ ವಿಶ್ವಸ್ಯ ಶರೀರ ಅಂತಲೇ ಹೇಳುತ್ತೆ. ಪೃಥ್ವೀ ಶರೀರಂ ಆತ್ಮ ಶರೀರಂ. ಎಲ್ಲ ಅಚೇತನ ಪದಾರ್ಥಗಳು ಸರ್ವಾಣಿ ಭೂತಾನಿ ಶರೀರಂ, ಎಲ್ಲವೂ ಅವನಿಗೆ ಶರೀರ ಅಂತ ಹೇಳುತ್ತೆ. ತತ್ಸರ್ವಂ ವೈ ಹರೇಸ್ತನು, ಎಲ್ಲವೂ ಪರಮಾತ್ಮನ ಶರೀರ. ತನು ಅನ್ನುವ ಶಬ್ದದಿಂದ ಹೇಳುತ್ತೆ. ಜಗತ್ಸರ್ವಂ ಶರೀರಂತೆ. ಚತುರ್ಮುಖ ಬ್ರಹ್ಮನು ಶ್ರೀರಾಮನಿಗೆ ಹೇಳ್ತಾನೆ. ರಾವಣನ ವಧೆ ಆದಮೇಲೆ ರಾವಣನು ಅಲ್ಲಿ ಬಂದಾಗ ಚತುರ್ಮುಖ ಬ್ರಹ್ಮ ಇಂದ್ರಾದಿ ದೇವತೆಗಳು ಎಲ್ಲ ಬರ್ತಾರೆ ಅಲ್ಲಿ. ಆಗ ಅವನು ಹೇಳ್ತಾನೆ, ನೀನು ಸಾಮಾನ್ಯವಾದ ಮನುಷ್ಯನಲ್ಲಪ್ಪ, ನಾನು ಆತ್ಮಾನಂ ಮಾನುಷಂ ಮನ್ಯೆ ಅಂತ ಶ್ರೀರಾಮ ಹೇಳ್ತಾನೆ. ದಶರಥಂ ರಾಮಂ ದಶರಥಾತ್ಮಜಂ ಅಂತ ಹೇಳ್ದ. ಮನುಷ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು,
ನೀನು ನಿನ್ನ ಆತ್ಮವನ್ನು ತಿಳಿದಿಲ್ಲ, ನಿನ್ನ ಸ್ವರೂಪವನ್ನ. ಜಗತ್ ಸರ್ವಂ ಶರೀರಂತೆ, ಎಲ್ಲಾ ಜಗತ್ತು ನಿನಗೆ ಶರೀರಭೂತವಾಗಿದೆ. ನಿನ್ನ ಅಧೀನದಲ್ಲಿ, ನಿನ್ನ ನಿಯಮನದಲ್ಲಿದೆಯೇ, ಅವತಾರ ಮಾಡ್ತಾ ಇದೆಯಾ, ಹೀಗೆಲ್ಲ ಸ್ತೋತ್ರ ಮಾಡ್ತಾನೆ ಬ್ರಹ್ಮಸ್ತುತಿ ಶ್ರೀರಾಮನಿಗೆ. ಈ ಶರೀರ, ವಪು, ತನು, ಅಂಶ, ಅಂಶೋ ನಾನಾ ವ್ಯಪದೇಶಾತ್ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಎಲ್ಲ ಎಲ್ಲವೂ ಕೂಡ ಮಮೈವಾಂಶೋ ಜೀವಲೋಕೆ, ಜೀವಭೂತ ಸನಾತನ. ಅಂಶ ಶಬ್ದ, ರೂಪ ಶಬ್ದ, ತನು ಶಬ್ದ, ವಪು ಅನ್ನುವ ಶಬ್ದ, ಶರೀರ ಅನ್ನುವ ಶಬ್ದ, ಎಲ್ಲವೂ ಕೂಡ ಸರ್ವವೂ ಪರಮಾತ್ಮನಿಗೆ ಶರೀರ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಎಲ್ಲವೂ ಕೂಡ ಶಾಸ್ತ್ರದಿಂದ ತಿಳಿಬಹುದು, ಪ್ರತ್ಯಕ್ಷವಾಗಿ ನಮಗೆ ತಿಳಿಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಆ ರೀತಿಯಾಗಿ ಪರಮಾತ್ಮನನ್ನ ಏಕತ್ವದಿಂದ ಸಕಲವನ್ನೂ ತನ್ನ ಶರೀರವಾಗಿ, ಚೇತನಾಚೇತನ ಪದಾರ್ಥಗಳನ್ನೆಲ್ಲ ತನ್ನ ಶರೀರವಾಗಿ ಉಳ್ಳ ಪರಮಾತ್ಮನನ್ನ ಏಕಃ, ಒಬ್ಬನೇ ಇದ್ದಾನೆ, ಎಲ್ಲವೂ ಎಲ್ಲ ರೂಪದಲ್ಲಿಯೂ ಅಂತ ಕೆಲವರು ಉಪಾಸನೆ ಮಾಡ್ತಾರೆ. ಈ ರೀತಿ ಅನುಸಂಧಾನ ಮಾಡಿ ಉಪಾಸನೆ ಮಾಡುವಂತಹ ಆಶ್ಚರ್ಯಕರವಾದ ಭಕ್ತಿಯೋಗಿಗಳು ಇದ್ದಾರಪ್ಪ ಅಂತ ಕೃಷ್ಣನು ಹೇಳೋದು. ತಥಾಹಿ ವಿಶ್ವಶರೀರ ಅಹಮೇವ ಅವಸ್ಥಿತ. ಅದಕ್ಕೆ ಪ್ರಮಾಣ ಇಲ್ಲೂ ಎಲ್ಲ ಹೇಳ್ತಾನೆ ಒಂದೊಂದನ್ನು. ವಿಶ್ವಶರೀರ ಅಂದರೆ ಏನರ್ಥ? ಬರೀ ಪ್ರಾಣಿಗಳು ಇದವಷ್ಟೇ ಅಲ್ಲ, ಏನೇನು ಇದೆಯೋ ಪ್ರಪಂಚದಲ್ಲಿ ಎಲ್ಲವೂ ನಾನೇ 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 ನಾನೇ. ವಿಷ್ಣು ಪುರಾಣದಲ್ಲಿ ಎಲ್ಲ ಹೇಳುವಾಗ ಜ್ಯೋತಿಂಷಿ ವಿಷ್ಣು, ಭುವನಾನಿ ವಿಷ್ಣು, ವನಾನಿ ವಿಷ್ಣು, ನದ್ಯ ಸರಿತಃ ಸಮುದ್ರಾಶ್ಚ ಯದಸ್ತಿ ಯನ್ನಾಸ್ತಿ ಚ ವಿಪ್ರವರ್ಯ. ಅಸ್ತಿ ಶಬ್ದ ವಿಶಿಷ್ಟವಾದದ್ದು, ನಾಸ್ತಿ ಶಬ್ದ ವಿಶಿಷ್ಟವಾದದ್ದು. ಅಥವಾ ಈಗ ಇರುವುದು, ಈಗ ಇಲ್ಲದೆ ಇರುವುದು, ಹಿಂದೆ ಇದ್ದಿರಬಹುದು, ಮುಂದೆ ಬರಬಹುದು, ಎಲ್ಲವೂ ಕೂಡ ವಿಷ್ಣುವೇ, ಎಲ್ಲವೂ ವಿಷ್ಣುವೇ 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 ಅಂತ ಹೇಳುವಾಗ ಸಾಮಾನಾಧಿಕರಣದಲ್ಲಿ ಶರೀರಾತ್ಮಭಾವದಿಂದ ಸಾಮಾನಾಧಿಕರಣ. ಅದನ್ನೇ ಇಲ್ಲಿಯೂ ಕೂಡ ವಿಧ ವಿಧವಾಗಿ ಪರಮಾತ್ಮನು ತಾನೇ ನೇರವಾಗಿ ಅರ್ಜುನನಿಗೆ ಉಪದೇಶ ಮಾಡುವಂತಹದ್ದು. ವಿಶ್ವ ಶರೀರನಾಗಿ ನಾನೇ ಇದ್ದೀನಪ್ಪ ಹೀಗೆ ಉಪಾಸನೆ ಮಾಡ್ತಾರಲ್ಲ, ಅದು ಹೇಗೆ? ಅದು ಸತ್ಯವೇ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇ ಎಲ್ಲವೂ ಆಗಿದ್ದೀನಿ, ನಾನೇ ಆಗಿದ್ದೀನಿ ನೋಡು ಅಂತ ಹೇಳಿ. ಅಹಂ ಕ್ರತುರಹಂ ಯಜ್ಞ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಚ್ಯಂ ಅಹಮಗ್ನಿರಹಂ ಹುತಂ. ನಾನೇ ಎಲ್ಲವೂ, ಕ್ರತುವು ನಾನೇ, ಯಜ್ಞವೂ ನಾನೇ, ಸ್ವಧಾ ಅನ್ನುವುದು ನಾನೇ, ಔಷಧವೂ ನಾನೇ, ಮಂತ್ರವೂ ನಾನೇ, ಆಜ್ಯವೂ ನಾನೇ, ಅಗ್ನಿಯೂ ನಾನೇ, ಹುತವಾದದ್ದು ನಾನೇ, ಎಲ್ಲವೂ ನಾನೇ ಅಂತ ಹೇಳಿದ. ಇದಕ್ಕೆಲ್ಲ ವಿಶೇಷವಾದ ಅರ್ಥಗಳಿದೆ, ಭಾಷ್ಯಕಾರರು ತಿಳಿಸ್ತಾರೆ. ಈ ಶಬ್ದಗಳಿಗೆ ಏನು ಅರ್ಥಗಳು, ಇದರಲ್ಲಿ ಹೇಗೆ ಪುನರುಕ್ತಿ ಇಲ್ಲದಂತೆ ಎಲ್ಲ ಅರ್ಥಗಳನ್ನು ತಿಳಿಸಬೇಕು. ಕ್ರತು, ಯಜ್ಞ ಇದೆಲ್ಲ ಒಂದೇ ಅರ್ಥದಲ್ಲಿಯೂ ಕೆಲವು ಕಡೆ ಉಪಯೋಗಿಸಲ್ಪಡುತ್ತೆ, ಬೇರೆ ಬೇರೆ ಅರ್ಥದಲ್ಲಿಯೂ ಅದಕ್ಕೆ ವ್ಯತ್ಯಾಸವಾಗಿಯೂ ಅರ್ಥವನ್ನು ತಿಳಿಸಬಹುದು, ಬೇರೆ ವಿಶೇಷವಾದ ಅರ್ಥಗಳನ್ನು. ಅವನ್ನ ಭಾಷ್ಯಕಾರ ತಿಳಿಸ್ತಾರೆ. ಕ್ರತುಹು ಅಂದರೆ ಏನು ಅಂದರೆ ಜ್ಯೋತಿಷ್ಠೋಮಾದಿಕಃ ಕ್ರತುಹು. ಜ್ಯೋತಿಷ್ಠೋಮ ಮೊದಲಾದ ಯಜ್ಞಯಾಗಾದಿಗಳು ಹೇಳಲ್ಪಟ್ಟಿದೆಯಲ್ಲ, ಅದಕ್ಕೆ ಕ್ರತು ಅಂತ ಹೆಸರು. ಇನ್ನೊಂದು ಅರ್ಥದಲ್ಲಿ ಹೇಳುವಾಗ ಯೂಪಸ್ತಂಭವಿದ್ದು ಮಾಡುವ ಯಜ್ಞಗಳಿಗೆ ಕ್ರತು ಅಂತ ಹೇಳೋದು. ಇದು ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಹೇಳ್ತಾರೆ. ಅಹಂ ಯಜ್ಞ ಅಂತ ಹೇಳುವಾಗ ಅಹಮೇವ ಮಹಾಯಜ್ಞ, ಪಂಚಮಹಾಯಜ್ಞಗಳು ಹೇಳಲ್ಪಟ್ಟಿದೆ. ಬ್ರಹ್ಮಯಜ್ಞ, ದೇವಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ, ಪಿತೃಯಜ್ಞ, ಇದೆಲ್ಲ ಪಂಚಮಹಾಯಜ್ಞಗಳು ಹೇಳಲ್ಪಟ್ಟಿದೆ. ವೈಶ್ವದೇವ ಅನ್ನುವ ಒಂದು ಪ್ರಯೋಗದಲ್ಲಿ ವೈಶ್ವದೇವವನ್ನು ಪ್ರಯೋಗ ಮಾಡ್ತೀವಿ, ಪ್ರತಿದಿನವೂ ಅನುಷ್ಠಾನ ಮಾಡಬೇಕು ಅಂತ ನಿತ್ಯಕರ್ಮ. ವೈಶ್ವದೇವ ಕರ್ಮವು ನಿತ್ಯಕರ್ಮ ಅಂತ ಹೇಳಲ್ಪಟ್ಟಿದೆ, ಪ್ರತಿದಿನವೂ ಮಾಡಬೇಕಾದ್ದು. ಆ ವೈಶ್ವದೇವದಲ್ಲಿ ಪಂಚಮಹಾಯಜ್ಞಗಳು ಬರುತ್ತೆ. ಅದರಲ್ಲಿ ಈ ಪಂಚಮಹಾಯಜ್ಞಗಳು ನಾನೇ ಆಗಿದ್ದೇನೆ ಅಂದರೆ ಎಲ್ಲದರಿಂದಲೂ ಆರಾಧ್ಯನೂ ನಾನೇ, ಅದಕ್ಕೆ ಫಲಪ್ರದನೂ ನಾನೇ, ಎಲ್ಲವೂ ನನ್ನ ನಿಯಮನದಲ್ಲಿಯೇ ನಡೆಯುತ್ತೆ, ನಾನೇ ಎಲ್ಲಕ್ಕೂ ಆಧಾರ, ಎಲ್ಲವೂ ನಾನೇ ಆಗಿದ್ದೇನೆ ಅಂತ ಹೇಳಿದ್ರೆ ಸಾಮಾನಾಧಿಕರಣದಲ್ಲಿ ಅಹಮೇವ ಪಿತೃಗುಣ ಪುಷ್ಟಿದ ಸ್ವಧಾ. ಇದು ವಿಶೇಷವಾದ ಶಬ್ದಗಳು ಯಜ್ಞದಲ್ಲಿ ಹೇಳಲ್ಪಟ್ಟಿದೆ. ಹವಿಸ್ಸನ್ನು ಸಮರ್ಪಣೆ ಮಾಡುವಾಗ, ದೇವತೆಗಳಿಗೆ ಸಮರ್ಪಣೆ ಮಾಡುವಾಗ ಸ್ವಾಹ ಅಂತ ಹೇಳ್ತೀವಿ, ಪಿತೃಗಳಿಗೆ ಸ್ವಧಾ ಅಂತ ಹೇಳ್ತೀವಿ, ಯಜ್ಞಯಾಗಾದಿಗಳಲ್ಲಿ ವಷಟ್ ವೌಷಟ್ ಅಂತ ಹೇಳ್ತೀವಿ. ಇದೆಲ್ಲವೂ ಕೂಡ ಒಂದೇ ಅರ್ಥದಲ್ಲಿ. ಹವಿರ್ದಾನೆ ಅಮರಕೋಶದಲ್ಲಿ ಹೇಳುವಾಗ ಸ್ವಾಹ ದೇವ ಹವಿರ್ದಾನೆ ವಷಟ್ ವೌಷಟ್ ಸ್ವಧಾ ತಥಾ ಅಂತ ಬರುತ್ತೆ. ದೇವ ಹವಿರ್ದಾನೆ, ಹವಿಸ್ಸನ್ನು ದಾನ ಮಾಡುವಾಗ, ಪ್ರದಾನ ಮಾಡುವಾಗ ಹೇಳುವ ಶಬ್ದಗಳು ಇದೆಲ್ಲ. ಅದರಲ್ಲಿ ವಿಶೇಷವಾಗಿ ಪಿತೃಗಳಿಗೆ ಸ್ವಧಾ ಅಂತ ಹೇಳ್ತೀವಿ, ದೇವತೆಗಳಿಗೆ ಸ್ವಾಹ ಅಂತ ಹೇಳ್ತೀವಿ. ಈಗೆಲ್ಲ ಯಜ್ಞಯಾಗಾದಿಗಳಲ್ಲಿ ವಷಟ್ ವೌಷಟ್ ಇದೆಲ್ಲ ಹೇಳಲ್ಪಟ್ಟಿದೆ. ವಿಶೇಷವಾಗಿ ಇದು ಶ್ರುತಿಯಲ್ಲಿ ಸಿದ್ಧವಾದ ಶಬ್ದಗಳು ಇದಕ್ಕೆಲ್ಲ. ಅದೆಲ್ಲ ಹವಿಸ್ಸನ್ನು ಪ್ರದಾನ ಮಾಡುವಾಗ ಹೇಳುವಂತಹ ಶಬ್ದಗಳು.
ಸ್ವಧಾ ಅನ್ನೋದಕ್ಕೆ ಕೂಡ ಶ್ವದ ಆಸ್ವಾದನೆ ಅಂತ ಧಾತುವಿನಿಂದ ಬಂದ ಶಬ್ದ ಅದು. ಶ್ವದ ಆಸ್ವಾದನೆ, ಅದನ್ನ ಸು ಆಹ ಸ್ವಾಹ ಅಂತ ಹೇಳಿ ಮಾಡುವಂತಹದ್ದು. ಅದಕ್ಕೆ ಎಲ್ಲ ಸ್ವಾಹ ದೇವಹವಿರ್ದಾನೆ ವಷಟ್ ವೌಷಟ್ ಸ್ವಧಾ ಇದೆಲ್ಲ ಅಮರಕೋಶವು ಕೂಡ ತಿಳಿಸುತ್ತೆ. ಇದು ಪಿತೃಗಳಿಗೆ ವಿಶೇಷವಾಗಿ ಹೇಳುವಾಗ ಪಿತೃಗಣಕ್ಕೆ ಪುಷ್ಟಿಯನ್ನು ಕೊಡುವಂತಹ ಸ್ವಧಾ ಅನ್ನುವ ಶಬ್ದದಿಂದ ನಾವು ಹವಿಸ್ಸನ್ನು ಸಮರ್ಪಣೆ ಮಾಡ್ತೀವಿ. ಆ ಸ್ವಧಾ ಅನ್ನುವುದು ನಾನೇ ಆಗಿದ್ದೇನೆ. ಔಷಧಂ ಅಂತ ಹೇಳಿದ್ರು. ಔಷಧ ಅಂದರೆ ಏನು? ಇಲ್ಲಿ ಅಹಂ, ಯಜ್ಞ, ಕ್ರತು, ಅಗ್ನಿ ಇವುಗಳೆಲ್ಲ ಜೊತೆ ಆಜ್ಯ ಇವುಗಳ ಜೊತೆ ಹೇಳಿರುವ ಶಬ್ದ ಔಷಧ, ಔಷಧ ಶಬ್ದ. ಆದ್ದರಿಂದ ಇಲ್ಲಿ ಔಷಧ ಶಬ್ದಕ್ಕೆ ಮೆಡಿಸನ್ ಅಥವಾ ನಾವು ಔಷಧಿಗಳು ತಗೊಳ್ತೀವಲ್ಲ ಆ ರೀತಿ ಕಾಲ್ಪಾಲು ಅದು ಇದು ಆ ಥರ ಔಷಧಿ ಅಲ್ಲ ಇದು. ಇದು ಯಜ್ಞಯಾಗಾದಿಗಳಿಗೆ ಸಂಬಂಧಿಸಿದಂತೆ ಅರ್ಥ ಮಾಡಬೇಕು. ಯಾಕೆಂದರೆ ಇಲ್ಲಿ ಹೇಳಿರುವ ಶಬ್ದಗಳೆಲ್ಲ ಅದಕ್ಕೆ ಆ ರೀತಿಯೇ ಹೇಳಲ್ಪಟ್ಟಿರೋದು. ಆದ್ದರಿಂದ ಔಷಧಂ ಹವಿಶ್ಚ ಅಹಮೇವ, ಹವಿಹಿ ಅಂತ ಅರ್ಥ ಮಾಡಿದ್ರು. ಔಷಧಂ ಅಂತ ಹೇಳಿದ್ರೆ ಈ ಗಿಡಗಳಿಂದ ಬರುವಂತಹ ಈ ಬೇರೆ ಬೇರೆ ವಿಧವಾದ ಧಾನ್ಯಗಳು, ಅವುಗಳಿಂದ ಪುರೋಡಾಶ ಮೊದಲಾದದ್ದೆಲ್ಲ ಹವಿಸ್ಸನ್ನೆಲ್ಲ ನಾವು ಮಾಡ್ತೇವೆ. ಆದ್ದರಿಂದ ಅದಕ್ಕೆ ಔಷಧ ಶಬ್ದಕ್ಕೆ ಆ ರೀತಿ ಅರ್ಥ. ಹವಿಹಿ ಅನ್ನೋದೇ ಅರ್ಥ ಇಲ್ಲಿ, ಹವಿಸ್ಸು ಅಂತಲೇ ಅರ್ಥ ಔಷಧ ಶಬ್ದಕ್ಕೆ. ಅನ್ನ ಮೊದಲಾದದ್ದು ಕೂಡ, ವ್ರೀಹಿ ಮೊದಲಾದ ಧಾನ್ಯಗಳು ಇದೆಲ್ಲ ಗಿಡಗಳಿಂದ ಬರುವಂತಹದ್ದು. ಆ ರೀತಿ ಅರ್ಥವನ್ನು ಇಲ್ಲಿ ಮಾಡಬೇಕು. ಅಹಮೇವಚ ಮಂತ್ರ, ಮಂತ್ರವೂ ನಾನೇ ಆಗಿದ್ದೇನೆ. ಮಂತ್ರವನ್ನು ಹೇಳಿಯೇ ಎಲ್ಲ ಸ್ವಾಹಕಾರವು ಮೊದಲೇ ಹೇಳ್ತೀವಿ. ಮಂತ್ರವೂ ನಾನೇ ಆಗಿದ್ದೇನೆ. ಅಹಮೇವಚ ಆಜ್ಯಂ, ಆಜ್ಯವೂ ನಾನೇ ಆಗಿದ್ದೇನೆ. ಇದೆಲ್ಲ ಪ್ರದರ್ಶನಾರ್ಥಂ. ಇಲ್ಲಿ ಹೇಳಿರೋದು 4-5 ವಿಷಯ ಹೇಳಿತು. 4-5 ವಿಷಯವನ್ನು ಕೃಷ್ಣ ಹೇಳಿದಾಗ ಕ್ರತು, ಯಜ್ಞ, ಸ್ವಧಾ, ಔಷಧ, ಇದು ಹವಿಸ್ಸು, ಇಷ್ಟೇ ತಾನೇ ಪರಮಾತ್ಮ. ಮಿಕ್ಕಿದೆಲ್ಲ ಪರಮಾತ್ಮ ಅಲ್ವೇ ಅನ್ನುವ. ಯಾಕೆ ಅಂದರೆ ವಿಶೇಷ ವಿಧಿ ಹೇಳಿರುವಾಗ ಸಾಮಾನ್ಯ ನಿಷೇಧ ಅನ್ನುವ ಒಂದು ನ್ಯಾಯವಿದೆ. ವಿಶೇಷ ವಿಧಿ ಹೇಳಿಬಿಟ್ರೆ ಸಾಮಾನ್ಯ ನಿಷೇಧ ಅಂದರೆ ಸ್ಪೆಸಿಫಿಕ್ ಆಗಿ ಇದು ಇದು ಎ ಬಿ ಸಿ ಅಂತ ಹೇಳಿದ್ರೆ ಮಿಕ್ಕಿದೆಲ್ಲ ಇಲ್ಲ ಅನ್ನುವ ಅರ್ಥ ಒಂದು ಇದು ಬರುತ್ತೆ. ಅದೊಂದು ಸಾಮಾನ್ಯವಾದ ನ್ಯಾಯ. ಆದರೆ ಇದು ಇಲ್ಲಿ ಆ ರೀತಿ ಅರ್ಥವಲ್ಲ. 3-4 ಹೇಳಿರೋದು ಪ್ರದರ್ಶನಾರ್ಥ. ಎಲ್ಲವೂ ನಾನೇ ಅನ್ನೋದಕ್ಕೆ ಕೆಲವು ಮಾತ್ರ ಹೇಳಿದ್ದಾನೆ, ಎಲ್ಲ ಇರಕ್ಕೆ ಸಾಧ್ಯವಿಲ್ಲವಲ್ಲ. ಆದ್ದರಿಂದ ಶ್ರುತಿಯು ಹಾಗೆ ಹೇಳುತ್ತೆ. ಶ್ರುತಿಯಲ್ಲಿ ಒಂದು ಕಡೆ ಸಂಹಿತೆಯಲ್ಲಿ ಬರುತ್ತೆ, ಏಕಸ್ಮೈ ಸ್ವಾಹ, ದ್ವಾಭ್ಯ ಸ್ವಾಹ, ತ್ರಿಭ್ಯ ಸ್ವಾಹ, ಚತುರ್ಭ್ಯ ಸ್ವಾಹ, ಪಂಚಭ್ಯ ಸ್ವಾಹ, ಷಡ್ಭ್ಯ ಸ್ವಾಹ, ಹೀಗೆ ಹೇಳ್ಕೊಂಡು ಬರುತ್ತೆ. 1, 2, 3, 4, 5, 6 ಎಲ್ಲ ಸ್ವಾಹ ಸ್ವಾಹ ಸ್ವಾಹ. ಏನು ಈ ರೀತಿ ಅರ್ಥ ಈಗ ಹೇಳಿದೆಲ್ಲ ಶ್ರುತಿ ಅಂದರೆ, ಏಕಸ್ಮೈ ಅನ್ನೋದು ಒಬ್ಬನೇ ಆದ ಪರಮಾತ್ಮನ, ದ್ವಾಭ್ಯ ಅನ್ನೋದು ಅವನಿಗೆ ಸೇರಿದ 2 ಪದಾರ್ಥಗಳು. ಯಾವುದಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ, 2 ವಿಷಯಗಳು ಅವನಿಗೆ ಸೇರಿದ್ದು ಅದು ಅವನೇ. 3 ವಿಷಯಗಳು ಹೇಳಿದ್ರೆ 3 ಅವನೇ. 4 ಹೇಳಿದ್ರೆ 4 ಅವನೇ. ಚೇತನ ಅಂತ 2 ಇಟ್ಕೊಳ್ಳಿ, ಅದು ಅವನೇ. 3 ವಿಷಯ 3 ಯಾವುದಾದ್ರೂ ತೆಗೆದುಕೊಂಡು ಹೇಳಿ, 4 ಹೇಳಿ, 5 ಹೇಳಿ, ಎಲ್ಲವೂ ಪರಮಾತ್ಮನೇ ಅನ್ನೋದೇ ಅಲ್ಲಿ ಅರ್ಥ. ಅವನಿಗೆ ಎಲ್ಲವೂ, ಅವನಿಗೋಸ್ಕರವೇ ಇರೋದು, ಅವನಿಗೇ ಸಮರ್ಪಣೆ, ಅವನಿಗೆ ಹೇಳೋದೇ. ಈ ರೀತಿ ಅರ್ಥ ಮಾಡಬೇಕು ಅಂತ ಸಾಯಣಾಚಾರ್ಯರು ವ್ಯಾಖ್ಯೆ ಮಾಡ್ತಾರೆ. ಪೂರ್ವಕಾಂಡದಲ್ಲಿ, ಸಂಹಿತಾ ಭಾಗದಲ್ಲಿ, ವೇದದಲ್ಲಿ ಹೇಳುವಂತಹ ಮಂತ್ರಗಳು ಇದೆಲ್ಲ ಇದರಲ್ಲಿಯೂ ಬರುತ್ತೆ. ಅಶ್ವಮೇಧ ಪ್ರಕರಣದಲ್ಲಿ ಬರುತ್ತೆ. ಇದೆಲ್ಲ ಹೇಳುವಾಗ ಸಾಯಣಾಚಾರ್ಯರೆಲ್ಲ ಈ ರೀತಿ ಅರ್ಥ ಮಾಡ್ತಾರೆ ಅದಕ್ಕೆ. ಹಾಗೆ 4-5 ವಿಷಯ ಹೇಳಿಬಿಟ್ರೆ ಇಷ್ಟು ಮಾತ್ರವೇ ಅಂತ ಅರ್ಥವಲ್ಲ. ಇದು ಪ್ರದರ್ಶನಾರ್ಥಂ, ಸೂಚನೆ. ಇದಷ್ಟೇ ಅಲ್ಲ, ಸಕಲವೂ ನಾನೇ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೋಮಾಧಿಕಂ ಹವಿಹಿ ಅಹಮೇವ ಇತ್ಯರ್ಥ. ಇಲ್ಲಿ ಮೇಲೆ ಹವಿಸ್ ಅಂತ ಹೇಳಲ್ಪಟ್ಟಿದೆ. ಅಹಂ ಅಗ್ನಿ, ಅಹಂ ಹುತಂ ಅಂತ ಹೇಳಿ, ಅಹಂ ಆಹ್ವನೀಯಾದಿಕೋ ಅಗ್ನಿ, ಹೋಮಶ್ಚ ಅಹಮೇವ. ಹುತಂ ಅನ್ನೋದು ಹೋಮ, ಅದನ್ನು ತಿಳಿಸುತ್ತೆ. ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಅಂತ ಹೇಳಿದಾಗ ಇದೆಲ್ಲವೂ ಕೂಡ ನಾನೇ. ಆಜ್ಯ ಅಂತ ಹೇಳೋದು ಕೂಡ ಸೋಮ ಮೊದಲಾದ ಹವಿಸ್ಸು, ಅದೂ ಕೂಡ ನಾನೇ. ಆಜ್ಯ ಅಂತ ಹೇಳಿದ್ರೆ, ಆಜ್ಯ ಅಂದರೆ ಬರೀ ತುಪ್ಪ ಮಾತ್ರ ನಾನು ಅಂತ ಅರ್ಥವಿಲ್ಲ. ಸೋಮರಸವೂ ನಾನೇ, ಎಲ್ಲವೂ ನಾನೇ, ಎಲ್ಲ ವಿಧವಾದ ಹವಿಸ್ಸುಗಳು ನಾನೇ ಅಂತ ಅರ್ಥ. ಆಜ್ಯ ಅನ್ನೋದು ತುಪ್ಪವನ್ನು ಮಾತ್ರ ತಿಳಿಸುತ್ತೆ, ಅದಷ್ಟು ಮಾತ್ರವಲ್ಲ, ಎಲ್ಲವೂ ನಾನೇ. ಆಹ್ವನೀಯೋ ಮೊದಲಾದ ಅಗ್ನಿಗಳು, ಅಗ್ನಿ ಅಂತ ಹೇಳಿದ್ರೆ ವಿಶೇಷವಾಗಿ ದಾಕ್ಷಿಣಾಗ್ನಿ, ಆಹ್ವನೀಯ, ಗಾರ್ಹಪತ್ಯ ಇದೆಲ್ಲ ಹೇಳಲ್ಪಟ್ಟಿದೆ. ಇದೆಲ್ಲವೂ ಕೂಡ ನಾನೇ ಆಗಿದ್ದೇನೆ. ಹೋಮಶ್ಚ ಅಹಮೇವ, ಹೋಮವು ನಾನೇ ಆಗಿದ್ದೇನೆ. ಎಲ್ಲವೂ ನಾನೇ, ನಾನೇ ಆಗಿದ್ದೇನೆ, ನಾನೇ ಆಗಿದ್ದಾನೆ ಅಂತ ಪರಮಾತ್ಮನ ಸರ್ವಸಾಮಾನಾಧಿಕರಣ್ಯವನ್ನು ಹೇಳುವಂತಹದ್ದು. ಅಂತ ಹೇಳಿದ್ರೆ ಎಲ್ಲವೂ ನನಗೆ, ನನ್ನ ನಿಯಮನದಲ್ಲಿಯೇ ಇದೆ, ನನ್ನ ಆಧಾರದಲ್ಲಿಯೇ ಎಲ್ಲ ನಡೀತಾ ಇದೆ, ನನಗೇ ಶೇಷಭೂತವಾದದ್ದು. ಆದ್ದರಿಂದಲೇ ಪೂರ್ವಕಾಂಡವೆಲ್ಲ ಭಗವಂತನ ಆರಾಧನಾ ಸ್ವರೂಪವನ್ನು ತಿಳಿಸುತ್ತೆ.
ಕರ್ಮಗಳೆಲ್ಲ ಭಗವಂತನ ಆರಾಧನಾ ರೂಪ. ಉಪನಿಷತ್ತು ಆರಾಧ್ಯ ಸ್ವರೂಪವನ್ನು ತಿಳಿಸುತ್ತೆ. ಆದ್ದರಿಂದ ಎಲ್ಲವೂ ಪರಮಾತ್ಮನಿಗೆ ಅನ್ವಯಿಸಬೇಕು. ಎಲ್ಲವೂ ಅವನ ನಿಯಮನದಲ್ಲಿಯೇ, ಅವನ ಆಧಾರದಲ್ಲಿಯೇ ಇರುವಂತಹದ್ದು, ಅವನಿಗೆ ಶೇಷಭೂತವಾದದ್ದು. ಇದುವೇ ಹೇಳುವಂತಹ, ಅದನ್ನು ಒಂದೊಂದಾಗಿ ವಿವರವಾಗಿ ಪರಮಾತ್ಮನು ಇಲ್ಲಿ ಹೇಳ್ತಾ ಇರೋದು. ಯದ್ಯಪಿ ಪರವ್ಯೂಹಾದಿರೂಪೇಣ ಏಕತ್ವ ಪೃಥಕ್ತ್ವೇ ವಕ್ತುಂ ಶಕ್ಯತೆ. ಏಕತ್ವ ಪೃಥಕ್ತ್ವ ಅನ್ನೋದು ಕೂಡ ಬೇರೆ ವಿಧದಲ್ಲಿಯೂ ಹೇಳ್ಬೋದು. ಒಬ್ಬ ಅಂದರೆ ಪರರೂಪದಲ್ಲಿ ಒಬ್ಬನೇ ವಾಸುದೇವ ಇದ್ದಾನೆ, ಪರವಾಸುದೇವ. ಅನೇಕ ರೂಪದಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 3 ರೂಪದಲ್ಲಿ ಆಗ್ತಾನೆ. ಅಥವಾ 10 ಇದರಲ್ಲಿ ಹೇಳುವಾಗ ಪರವ್ಯೂಹ ವಿಭವದಲ್ಲಿ 10 ಅವತಾರಗಳನ್ನೇ ಹೇಳ್ಬೋದು. ಒಬ್ಬನೇ 10 ಅವತಾರ ಮಾಡ್ದ. ಇನ್ನೂ ಎಷ್ಟೋ ಅವತಾರಗಳೇ ಹೇಳಲ್ಪಟ್ಟಿದೆ, ಅವಾಂತರ ಅವತಾರಗಳು ಅದರಲ್ಲಿ. ಇದೆಲ್ಲ ಒಬ್ಬನೇ ಅನೇಕ ಅನ್ನುವುದು ಈ ರೀತಿಯಲ್ಲೂ ಹೇಳಕ್ಕೆ ಸಾಧ್ಯ. ಆದರೂ ಕೂಡ ತಥಾಪಿ ಅನಂತರ ಗ್ರಂಥ ಅನುಸಾರಾತ್ ಉಕ್ತೇವಾರ್ಥ ಇವ ಅಭಿಪ್ರಾಯಣ. ಮುಂದೆ ಬರುವಂತಹ ಶ್ಲೋಕಗಳನ್ನೆಲ್ಲ ನೋಡಿದ್ರೆ ಪಿತಾಹಮಸ್ಯ ಜಗತಃ ಮಾತಾ ಧಾತ ಪಿತಾಮಹ ಈ ರೀತಿ ಎಲ್ಲ ಶ್ಲೋಕಗಳು ಬರುತ್ತೆ ಮುಂದೆ. ಇದೆಲ್ಲ ಹೇಳಿದ್ರೆ ಇಲ್ಲಿ ಈ ರೀತಿ ಅರ್ಥ ಮಾಡಬೇಕು. ಇಲ್ಲಿ ಒಬ್ಬನೇ ಅನೇಕನಾಗಿದ್ದಾನೆ ಅನ್ನುವಾಗ ಎಲ್ಲವೂ ಬೇರೆ ಬೇರೆ ವಿಧವಾದ ವಿಷಯಗಳೆಲ್ಲ ಹೇಳಲ್ಪಡುತ್ತೆ. ಅಹಂಕೃತು ಇತ್ಯಾದಿ ಶ್ಲೋಕ ಚತುಷ್ಟಯಸ್ಯ ಪ್ರಕೃತ ಸಂಗತಿಮರ್ಥಂ ಚಾಹ ತಥಾ. ಇಲ್ಲಿ 4 ಶ್ಲೋಕಗಳು ಎಲ್ಲವೂ ನಾನೇ ಅಂತ ಹೇಳಿ ಬೇರೆ ಬೇರೆ ವಿಷಯಗಳನ್ನು ಪರಮಾತ್ಮ ತಿಳಿಸೋದು. ಆ ಎಲ್ಲ ಈ 4 ಶ್ಲೋಕಗಳಿಂದ ಹೇಳುವ ಒಂದು ಸಂಗ್ರಹೀತವಾದ ಅರ್ಥ ಏನು? ವಿಶ್ವಶರೀರಕಃ ಅಹಮೇವ ಅವಸ್ಥಿತ ಅನ್ನೋದಷ್ಟೇ. ತಥಾಹಿ ವಿಶ್ವಶರೀರ ಅಹಮೇವ ಅವಸ್ಥಿತ, ಎಲ್ಲವೂ ನನ್ನ ಶರೀರವೇ ಅಂತ ಹೇಳೋದಕ್ಕೆ 4 ಶ್ಲೋಕಗಳಲ್ಲಿ ಒಂದು ಪ್ರದರ್ಶನಾರ್ಥ. ಈ ಕೆಲವು ವಿಷಯಗಳು ಯಜ್ಞಕ್ಕೆ ಸಂಬಂಧಿಸಿದ್ದು, ಕೆಲವು ಬೇರೆ ಕಾರಣತ್ವ ಮೊದಲಾದದ್ದು, ಈ ರೀತಿ ಎಲ್ಲ ಹೇಳುವಂತಹ ವಿಷಯಗಳನ್ನೆಲ್ಲ 4 ಶ್ಲೋಕಗಳಲ್ಲಿ ಸಂಗ್ರಹ ಪರಮಾತ್ಮನ ಇಲ್ಲಿ ತಿಳಿಸ್ತಾ ಇರೋದು. ಎಲ್ಲ ಈ 4 ಶ್ಲೋಕಗಳ ಅರ್ಥ ವಿಶ್ವಶರೀರಿ ನಾನೇ ಅಂತ ಹೇಳೋದು. ಅದನ್ನು ಇಲ್ಲಿ ತಿಳಿಸ್ತಾರೆ. ಜ್ಯೋತಿಷ್ಠೋಮಾದಿಕ ಇತ್ಯನೇನ ಮಹಾಯಜ್ಞ ಇತ್ಯನೇನ ಚ. ಇದೆರಡಕ್ಕೂ ಕೂಡ ಪುನರುಕ್ತಿ ಇಲ್ಲ. ಜ್ಯೋತಿಷ್ಠೋಮ ಮಹಾಕ್ರತು ಯಜ್ಞ ಅನ್ನೋದಕ್ಕೆ ಪುನರುಕ್ತಿ ಅನ್ನೋದು ದೋಷವಾಗುತ್ತೆ. ಪುನರುಕ್ತಿ ಹೇಳಿಲ್ಲ ಇಲ್ಲಿ. ಆದ್ದರಿಂದ ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ವಿಶೇಷ ಪ್ರದರ್ಶನಾತ್ ಕ್ರತುಯಜ್ಞ ಶಬ್ದಯೋ ಪೌನರುಕ್ತಿ ಪರಿಹಾರ. ವಿಶೇಷವನ್ನು ಒಂದು ಜ್ಯೋತಿಷ್ಠೋಮಾದಿ ಮೊದಲಾದ ಯಾಗಗಳು ಅದು ಕ್ರತು ಶಬ್ದದಿಂದ ಹೇಳಲ್ಪಡುತ್ತೆ. ಪಂಚಮಹಾಯಜ್ಞಗಳು ಯಜ್ಞ ಶಬ್ದದಿಂದ ಹೇಳಲ್ಪಡುತ್ತೆ. ಆದ್ದರಿಂದ ಆ ರೀತಿಯಾಗಿ ಪುನರುಕ್ತಿ ಇಲ್ಲ. ಶಾರೀರ ಮಾನಸ ಶ್ರೌತ ಸ್ಮಾರ್ತಾದಿ ವಿಭಾಗಸ್ಥನ ಪ್ರಸಿದ್ಧಿ ಅನುಸಾರಿ ಇತಿ ಭಾವ. ಆದ್ದರಿಂದ ಇಲ್ಲಿ ಹೇಳುವಾಗ ಕ್ರತು ಅಂತ ಹೇಳುವುದು, ಯಜ್ಞ ಅಂತ ಹೇಳುವುದು. ಕ್ರತು ಅನ್ನೋದಕ್ಕೆ ಉಪಾಸನೆ ಅಂತಲೂ ಒಂದು ಅರ್ಥವಿದೆ. ಉತಸ್ವೇನ ಕ್ರತು ನಾ ಸಂವದೇತ. ಋಗ್ವೇದ ಮಂತ್ರ ಹೇಳುತ್ತೆ, ಉತಸ್ವೇನ ಕ್ರತು ನಾ ಸಂವದೇತ ಶ್ರೇಯಾಂ ಸಂದಕ್ಷಂ ಮನಸಾ ಜಗೃಭ್ಯಾತ್ ಅಂತ ಒಂದು ಮಂತ್ರ ಹೇಳುತ್ತೆ. ಅದ್ಭುತವಾದ ಮಂತ್ರ ಅದು. ಪರಿಚಿನ್ಮರ್ತಃ ದ್ರವಿಣಂ ಮಮನ್ಯಾತೆ. ಅದು ಹೇಳಿ ಅವನು ನಮಸಾ ವಿವಾಸಿ ಋತಸ್ಯ ಪಥ ನಮಸಾ ವಿವಾಸೇತೆ ಉತಸ್ವೇನ ಕ್ರತುನ ಸಂವದೇತ ಶ್ರೇಯಾಂಸಂ ದಕ್ಷಂ ಮನಸಾ ಜಗೃಭ್ಯಾತ್. ನಮ್ಮ ತಂದೆ ಭಾಳ ಸರಿ ಇದನ್ನು ಉದಾಹರಿಸೋರು ಈ ಋಗ್ವೇದ ಮಂತ್ರವನ್ನು. ಒಬ್ಬ ಮನುಷ್ಯನು ಹಣವನ್ನು ಎಲ್ಲ ದಿಕ್ಕುಗಳಿಂದಲೂ ಎಲ್ಲ ಸಂಪಾದಿಸಬೇಕಂತೆ ವಿಧವಾಗಿ ಅವನು ಹೇಳುತ್ತೆ. ಮನುಷ್ಯ ಮರ್ತ್ಯ ದ್ರವಿಣಂ ಮನನ್ಯಾತ್ ಮಮನ್ಯಾತ್ ಒನ್ ಶುಡ್ ಮೈಂಡ್ ಮನಿ ಫ್ರಮ್ ಆಲ್ ಕಾರ್ನರ್ಸ್ ಅಂತ ಅರ್ಥ ಅಲ್ಲಿ. ಪರಿಚಿತ ಮರ್ತಃ ದ್ರವಿಣಂ ಮಮನ್ಯಾತ್. ಎಲ್ಲ ಎಲ್ಲೆಲ್ಲಿಂದ ಬರುತ್ತೋ ಎಲ್ಲ ನೀವು ದ್ರವಿಣಗಳನ್ನು ಸಂಪಾದಿಸ್ಕೊಳ್ಳಿ. ಆದರೆ ಋತಸ್ಯ ಪಥ ಸರಿಯಾದ ಮಾರ್ಗದಲ್ಲಿ ತಗೋಬೇಕು, ಸತ್ಯವಾದ ಮಾರ್ಗದಲ್ಲಿ ಮಾಡಬೇಕು. ಹಾಗೆಯೇ ಸಂಪಾದಿಸಿ ಸತ್ಯವಾದ ಮಾರ್ಗದಲ್ಲಿ ಸಂಪಾದಿಸಿ ಏನು ಮಾಡಬೇಕು? ನಮಸ ವಿವಾಸೇತ್, ನಂದಲ್ಲ ಅಂತ ಇರಬೇಕು. ಸಂಪಾದಿಸಿದ ಮೇಲೆ ನಂದಲ್ಲ ಅಂತ ಇರಬೇಕು. ಅದಾದ ಮೇಲೆ ಏನು ಮಾಡಬೇಕು? ಉತಸ್ವೇನ ಕ್ರತು ನಾ ಸಂವದೇತ. ಕ್ರತು ಅಂದರೆ ಅಲ್ಲಿ ಉಪಾಸನೆ. ತನ್ನ ಮಾನಸಿಕವಾಗಿ ಧ್ಯಾನದಿಂದ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಯಾರನ್ನ? ಶ್ರೇಯಾಂಸಂ ದಕ್ಷಂ ಮನಸಾ ಜಗೃಭ್ಯಾತ್. ಮನಸ್ಸಿಂದ ದೃಢವಾಗಿ ಹಿಡಿದು ಧ್ಯಾನ ಮಾಡಬೇಕು ಅಂತ ಹೇಳುತ್ತೆ. ಅದನ್ನು ಆಳ್ವಾರ್ ಹೇಳ್ತಾರೆ, ಶಿಕ್ಕೆನ ಪಿಡಿತ್ತು ಅಂತ ಹೇಳಿ. ಶಿಕ್ಕೆನ ಪಿಡಿತ್ತು ಅಂತ, ಅದುವೇ ಜಗೃಭ್ಯಾತ್ ಅಂತ ಹೇಳೋಕ್ಕೆ. ಬಲವಾಗಿ ಹಿಡಿದುಕೊಂಡು ಮನಸ್ಸಿನಲ್ಲಿ ಸ್ವೇನ ಕ್ರತುನಾ ಸಂವದೇತ. ಅಲ್ಲಿ ಕ್ರತು ಶಬ್ದಕ್ಕೆ ಧ್ಯಾನ ಅನ್ನುವ ಅರ್ಥ, ಉಪಾಸನೆ ಧ್ಯಾನ ಅನ್ನುವ ಅರ್ಥ ಬರುತ್ತೆ. ಹೀಗೆ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥಗಳು ಬೇರೆ ಬೇರೆ ಬರುತ್ತೆ ಶಬ್ದಗಳಿಗೆ.
ಕೆಲವರು ಅದಕ್ಕೆ ಇಲ್ಲಿ ಕ್ರತು ಯಜ್ಞ ಅನ್ನೋದಕ್ಕೆ ಮಾನಸಿಕ ಕಾಯಿಕ ಅಂತ ಅರ್ಥ ಮಾಡ್ತಾರೆ. ಮಾನಸ, ಶಾರೀರ, ಮಾನಸ ಅಂತ ಒಂದು ವಿಧವಾಗಿ ಅರ್ಥ ಮಾಡಿದ್ರು. ಕೆಲವರು ಶ್ರೌತ ಸ್ಮಾರ್ತ ಅಂತ ಅರ್ಥ ಮಾಡಿದ್ರು. ಶ್ರುತಿಯಲ್ಲಿ ಹೇಳಿರೋದೆಲ್ಲ ಕ್ರತು, ಸ್ಮೃತಿಯಲ್ಲಿ ಹೇಳಿರೋದು ಯಜ್ಞ, ಈ ರೀತಿ ಅರ್ಥ ಮಾಡಿದ್ರು. ಶ್ರೌತ ಸ್ಮಾರ್ತ, ಸ್ಮಾರ್ತ ಅಂದರೆ ಬ್ರಹ್ಮ ಈ ಧರ್ಮಸೂತ್ರಗಳು ಅಂತ ಅರ್ಥ. ಸ್ಮಾರ್ತ ಅಂದರೆ ಸ್ಮೃತಿಗಳು ಅಂದರೆ ರಾಮಾಯಣಾದಿಗಳಲ್ಲೆಲ್ಲ ಅಲ್ಲ, ಆದರೆ ಧರ್ಮಸೂತ್ರಗಳಲ್ಲಿ ಹೇಳಿರುವಂಥ ಗೌತಮ ಧರ್ಮಸೂತ್ರ ಮೊದಲಾದವುಗಳಲ್ಲಿ ಹೇಳಿದ್ರು. ಶ್ರೌತ ಸ್ಮಾರ್ತ ನಿತ್ಯನ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧ್ಯರ್ಥಂ ಅಂತ ಹೇಳ್ತೀವಲ್ಲ ನಾವು ಯಜ್ಞೋಪವೀತ ಧಾರಣೆ ಮಾಡುವಾಗ. ಹಾಗೆ ಶ್ರೌತ ಸ್ಮಾರ್ತ ಅಂತ ವಿಭಾಗವನ್ನು ಕೆಲವರು ಮಾಡ್ತಾರೆ. ಈ ವಿಭಾಗವೆಲ್ಲ ಅಷ್ಟು ಪ್ರಸಿದ್ಧವಾಗಿಲ್ಲ, ನ ಪ್ರಸಿದ್ಧಿ ಅನುಸಾರಿ ಅಂತ. ಆದ್ದರಿಂದ ಇಲ್ಲಿ ಕ್ರತು ಯಜ್ಞ ಅನ್ನೋದಕ್ಕೆ ಜ್ಯೋತಿಷ್ಠೋಮಾದಿ ಯಜ್ಞಗಳು, ಪಂಚಮಹಾಯುಗಿ ಶ್ರುತಿಯಲ್ಲಿಯೇ ಹೇಳಿರುವ ಯಜ್ಞಗಳಲ್ಲಿಯೂ ಕೂಡ ವಿಭಾಗವನ್ನು ಮಾಡುವುದು ಸೂಕ್ತವಾದದ್ದು ಅನ್ನೋದನ್ನು ಇಲ್ಲಿ ಆ ರೀತಿ ಅರ್ಥ ಮಾಡಿದ್ದಾರೆ. ಮಹಾಯಜ್ಞ ಪಂಚ ಬ್ರಹ್ಮಯಜ್ಞಾದಿ ಪಂಚವಿಧ, ಬ್ರಹ್ಮಯಜ್ಞ ಮೊದಲಾದ 5 ವಿಧವಾದ ಯಜ್ಞಗಳು ಹೇಳಲ್ಪಟ್ಟಿದೆ. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ಅಂತ ಹೇಳುವ 5 ವಿಧವಾದ ಯಜ್ಞಗಳು, ಅದು ಪಂಚಯಜ್ಞ ಅಂತ ಪ್ರಸಿದ್ಧವಾಗಿದೆ. ಅದು ಕೂಡ ಅದನ್ನು ಅರ್ಥ ಇಲ್ಲಿ ಮಾಡಿ, ಎರಡೂ ಕೂಡ ಶ್ರೌತವಾದದ್ದೇ. ಇದು ಆರಣ್ಯಕದಲ್ಲಿ ಇದರ ವಿಧಿ ಎಲ್ಲ ಇದೆ. ಪಂಚಮಹಾಯಜ್ಞಗಳನ್ನು ಮಾಡಲೇಬೇಕು ಅಂತ ವಿಧಿ ಅಲ್ಲಿ ಆರಣ್ಯಕದಲ್ಲಿ, ತೈತ್ತಿರಿಯ ಆರಣ್ಯಕದಲ್ಲಿ ವಿಧಿ ಇದೆ. ಅನುಷ್ಠಾನ ಹೇಗೆ ಮಾಡಬೇಕು ಅಂತಲೂ ಕೂಡ ತೈತ್ತಿರಿಯ ಆರಣ್ಯಕವೇ ತಿಳಿಸುತ್ತೆ. ಅದರಲ್ಲಿ ಇದನ್ನೆಲ್ಲ ಹೇಗೆ ಅನುಷ್ಠಾನ ಮಾಡಬೇಕು ಮೊದಲಾದದ್ದೆಲ್ಲ. ಆದ್ದರಿಂದ ಈ ರೀತಿ ಅರ್ಥವನ್ನು ಮಾಡಿದ್ರು. ಅವಿಶೇಷಾದಿ ಏವಕಾರ ಸರ್ವತ್ರ ಅನ್ವೇತವ್ಯ. ಇಲ್ಲಿ ಅಹಮೇವ ಆಜ್ಯಂ, ಏವ ಅನ್ನುವುದು ಬರೀ ಆಜ್ಯಕ್ಕೆ ಮಾತ್ರ ಹೇಳಲ್ಪಟ್ಟಿದೆ. ಅಹಮೇವ ಏವಕಾರವು ಎಲ್ಲದರಲ್ಲಿಯೂ ಅನ್ವಯಿಸಬೇಕು. ಅಹಮೇವ ಕೃತು, ಅಹಮೇವ ಯಜ್ಞ, ಅಹಮೇವ ಸ್ವಧಾ, ಅಹಮೇವ ಔಷಧಂ, ಎಲ್ಲದರಲ್ಲಿಯೂ ಅನ್ವಯಿಸಬೇಕು ಅನ್ನೋದನ್ನು ತೋರಿಸ್ತಾರೆ ಇಲ್ಲಿ. ಕ್ರತು ತದವಯವಾದಿ ಪ್ರಸಂಗಾತ್ ಸ್ವಧಾ ಶಬ್ದ ಸಹ ಪಾಠಾತ್ ಆಜ್ಯಸ್ಯ ಚ ಪೃಥಗುಕ್ತತ್ವಾತ್ ಓಷಧಿ ವಿಕಾರ ಹವಿರ್ವಿಶೇಷ ವಿಷಯ ಅಹಂ ಔಷಧ ಶಬ್ದ, ಔಷಧಂ ಹವಿಶ್ಚ ಅಹಂ. ಔಷಧಿ ವಿಕಾರ ಅಂದರೆ ಈ ಗಿಡ ಮೂಲಿಕೆಗಳಿಂದ ಅದರಿಂದ ಬರುವಂತಹ ಪದಾರ್ಥಗಳು, ಧಾನ್ಯಗಳು ಮೊದಲಾದದ್ದೆಲ್ಲ ಹೇಳಲ್ಪಟ್ಟಿದೆ. ಇಂದ ಕ್ರತು ಮತ್ತು ಅವುಗಳ ಅವುಗಳೆಲ್ಲ ಅವಯವಗಳು ಹೇಳಲ್ಪಟ್ಟಿದೆ. ಒಂದು ಕ್ರತುವಿನ ಅವಯವ ಅದೆಲ್ಲ ಹೇಳುವಾಗ ಸ್ವಧಾ ಅನ್ನುವುದು, ಮಂತ್ರಗಳು, ಅಗ್ನಿ, ಇದೆಲ್ಲ ಅವುಗಳ ಅವಯವಗಳು, ಪಾರ್ಟ್ಸ್ ಆಫ್ ಎ ಸ್ಯಾಕ್ರಿಫೈಸ್, ಕರ್ಮ ಅಂತ ಹೇಳ್ಬೋದು. ಅವಯವಗಳು ಅದೆಲ್ಲ ಅದಕ್ಕೆ ಸೇರಿದ ಭಾಗಗಳು, ಅದರ ಭಾಗಗಳು. ಸ್ವಧಾ ಶಬ್ದ ಜೊತೆಯಲ್ಲಿ ಹೇಳಿರುವ ಆಜ್ಯ ಶಬ್ದವು, ಮತ್ತು ಇದೆಲ್ಲ ಬೇರೆ ಹೇಳಿರೋದ್ರಿಂದ ಇಲ್ಲಿ ಔಷಧಿ ಶಬ್ದವು ಕೂಡ ಅಹಮೇವ ಔಷಧಂ ಅಂತ ಹೇಳುವುದು ಕೂಡ ಓಷಧಿ ವಿಕಾರ ವಿಶೇಷ, ಹವಿರ್ವಿಶೇಷ. ಔಷಧಿ ಅಂದರೆ ಗಿಡಗಳು, ಅದು ಒಂದು ವಿಧವಾದ ಗಿಡಗಳಲ್ಲಿ ಔಷಧಿ, ವನಸ್ಪತಿ, ಈ ರೀತಿ ವಿಭಾಗಕ್ಕೂ ಬೇರೆ ಬೇರೆ ಅರ್ಥಗಳು ಪ್ರಕರಣದಲ್ಲಿ ಬರುತ್ತೆ. ಇದೆಲ್ಲ ಇದು ಅದರ ಒಂದು ವಿಕಾರವಾದ ಧಾನ್ಯಗಳು ಮೊದಲಾದದ್ದು, ಅದನ್ನೆಲ್ಲ ಇಲ್ಲಿ ಔಷಧ ಶಬ್ದದಿಂದ ಅರ್ಥ ಮಾಡ್ತಾರೆ. ಔಷಧ ಹವಿಶ್ಚ ಅಹಂ, ಔಷಧಂ ಹವಿಶ್ಚ ಅಂತ ಹೇಳಿ. ಏತೇನ ಸ್ವಧಾ ಔಷಧ ಶಬ್ದಯೋ ಅನ್ನಭೇಷಜಾತಿ ಪರವ್ಯಾಖ್ಯಾ ಪ್ರತ್ಯುಕ್ತ. ಸ್ವಧಾ ಅನ್ನಕ್ಕೆ ಅನ್ನ ಅಂತ ಅರ್ಥ ಮಾಡಿಬಿಟ್ರು ಕೆಲವರು. ಯಾಕೆ ಅಂದರೆ ಶ್ವದ ಆಸ್ವಾದನೆ ಅಂತ ಒಂದು ಅರ್ಥ, ಆಸ್ವಾದಿಸುವಂತಹದ್ದು ಅನ್ನ ಅಂತಲೂ ಅರ್ಥ ಮಾಡ್ಬೋದಲ್ಲ ಸ್ವಧಾ ಶಬ್ದಕ್ಕೆ. ಅಮರದೆಲ್ಲ ಹಾಗೆ ಹೇಳಲಿಲ್ಲ, ಹವಿರ್ದಾನೆ ಅಂತ ಹೇಳಿತ್ತು. ಔಷಟೆ ಸ್ವಾಹ ಸ್ವಧಾ ಇಷ್ಟೇ ಅರ್ಥ ಅಲ್ಲಿ ಅಮರಕೋಶದಲ್ಲಿ ಹೇಳಿದೆ. ಆದರೆ ಆ ಧಾತುವಿನ ಅರ್ಥದಿಂದ ಆಸ್ವಾದನೆ, ಶ್ವದ ಆಸ್ವಾದನೆ ಧಾತುವಿನಿಂದ ಅನ್ನ ಅಂತ ಅರ್ಥ ಮಾಡ್ಬೋದು ಸ್ವಧಾ ಶಬ್ದಕ್ಕೆ. ಆ ರೀತಿ ಕೆಲವರು ಅನ್ನ ಮಾಡಿದ್ದಾರೆ. ಔಷಧ ಶಬ್ದಕ್ಕೆ ಭೇಷಜ ಅಂತ ಹೇಳಿ ಮೆಡಿಸಿನ್, ಔಷಧಿಗಳು ನಾವು ತಗೊಳ್ತೀವಲ್ಲ, ಆ ರೀತಿ ಅರ್ಥ ಮಾಡಿರೋದು ಇದು ಸರಿ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಕ್ರತು ಯಜ್ಞ ಅದರ ಅವಯವಗಳೆಲ್ಲ ಹೇಳಲ್ಪಟ್ಟಿದೆ. ಸ್ವಧಾ, ಮಂತ್ರ, ಅಗ್ನಿ, ಹವಿಸ್ಸು ಮೊದಲಾದದ್ದೆಲ್ಲ. ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡೋದು ಸೂಕ್ತವಾದದ್ದು. ಅಷ್ಟೇ ಅಲ್ಲದೆ ವಿಶೇಷ ವಿಧಿ ಶೇಷ ನಿಷೇಧಾರ್ಥ ಇದು ಶಂಕಾಂ ಪರಿಹಾರ ಅಂತ. ಶಂಕಾಂ ಪರಿಹರತಿ. ನಿಷೇಧ, ವಿಶೇಷ ವಿಧಿಯು ಶೇಷ ನಿಷೇಧ ಮಾಡುತ್ತೆ. ಯಾವುದಾದ್ರೂ ಒಂದು ಹೇಳಿಬಿಟ್ರೆ ಮಿಕ್ಕಿದ್ದು ಇಲ್ಲ ಅನ್ನುವ ಅರ್ಥ ಬರುತ್ತೆ, ಸಾಮಾನ್ಯವಾದ ನ್ಯಾಯ. ಒಂದು ವಿಶೇಷವಾಗಿ ಸ್ಪೆಸಿಫಿಕ್ ಆಗಿದೆ ಅಂತ ಹೇಳಿಬಿಟ್ರೆ ಮಿಕ್ಕಿದ್ದು ಅಲ್ಲ ಅನ್ನೋ ಅರ್ಥ ಬರುತ್ತೆ. ಆ ರೀತಿ ಅಲ್ಲ, ಇಲ್ಲಿ ವಿಶೇಷವಾಗಿ ಕ್ರತು ಯಜ್ಞ ಹವಿಸು 4-5 ವಿಷಯ ಹೇಳಿದರೆ ಮಿಕ್ಕಿದ್ದೆಲ್ಲ ಇಲ್ಲ ಅಂತ ಅರ್ಥವಲ್ಲ. ಎಲ್ಲ ಪ್ರದರ್ಶನಾರ್ಥಂ, ಎಲ್ಲ ಕೆಲವು ವಿಷಯಗಳು ಇಲ್ಲಿ ಹೇಳಲ್ಪಟ್ಟಿದೆ,
ಎಲ್ಲವನ್ನೂ ಹೇಳ್ತಾ ಕೂತ್ಕೊಂಡ್ರೆ ಮುಗಿಯೋದೇ ಇಲ್ಲ. ಅನಂತವಾದ ಪದಾರ್ಥಗಳಿದೆ, ಎಲ್ಲವೂ ನಾನೇ ಅಂತ ಹೇಳಬೇಕು. ಕೆಲವು ಮಾತ್ರ ಇಲ್ಲಿ ಪ್ರದರ್ಶನಾರ್ಥ, ಸೂಚನೆಗೆ ಹೇಳಲ್ಪಟ್ಟಿದೆ. ಏವಂ ಉತ್ತರೇಶ್ವಪಿ ಪಿತಾಮಹಾದಿ ಕಥನಂ, ಪಿತಾಮಹಾದಿ ಪ್ರಪಿತಾಮಹಾದಿ ಪ್ರದರ್ಶನಾರ್ಥಂ ಗ್ರಾಹ್ಯಂ. ಮುಂದೆ ಹಾಗೆಯೇ ಪಿತಾಮಹ ಅಂತ ಶಬ್ದ ಬರುತ್ತೆ. ಪಿತಾಮಹ ಅಂದರೆ ಬರೀ ಪಿತಾಮಹ ಒಂದೇನೆ, ಪ್ರಪಿತಾಮಹನ್ನು ಸೇರಿಸ್ಕೊಳ್ಬೇಕು, ಎಲ್ಲರನ್ನೂ ಸೇರಿಸ್ಕೊಳ್ಬೇಕು ಅಂತ ಅರ್ಥ. ಆ ರೀತಿ ಪ್ರದರ್ಶನಾರ್ಥ ಅಂತ ಅರ್ಥ ಇಲ್ಲಿ. ಅತ್ರ ಅಗ್ನಿಶಬ್ದಸ್ಯ ಪ್ರಕರಣ ವಿಶೇಷಾತ್, ವಿಶೇಷವಾದ ಪ್ರಕರಣದಲ್ಲಿ ಹೇಳ್ತಿರೋದ್ರಿಂದ ಭೂತ ತೃತೀಯಾದಿ ಮಾತ್ರ ವಿಷಯತ್ವ ನಯುಜ್ಯತೆ. ಅಗ್ನಿ ಅಂತ ಹೇಳಿದ್ರೆ ಬರೀ ಸಾಮಾನ್ಯವಾದ ಬೆಂಕಿ ಅಂತ ಅರ್ಥ ಮಾಡ್ಬೋದು. ಪಂಚಭೂತಗಳಲ್ಲಿ ಒಂದಾದ ಅಗ್ನಿ, ಆಕಾಶ, ವಾಯು, ಅಗ್ನಿ, ಅಗ್ನಿ ಮತ್ತು ಅನ್ನ, ಅಪ್ಪು, ಅನ್ನ ಅನ್ನುವ ಪಂಚಭೂತಗಳಲ್ಲಿ ಅಗ್ನಿ ಅಂತ ಹೇಳ್ಬೋದು. ಬೆಂಕಿ ಅನ್ನುವ ಅರ್ಥ ಹೇಳ್ಬೋದು. ಹಾಗೆ ಹೇಳಿದೆ ವಿಶೇಷವಾದ ಅಗ್ನಿ ಹೇಳಲ್ಪಡುತ್ತೆ. ಆಹವನೀಯ ಅಗ್ನಿ, ದಾಕ್ಷಿಣ ಅಗ್ನಿ ಮೊದಲಾದದ್ದು ಎಲ್ಲವೂ ನಾನೇ ಅಂತೂ ಅರ್ಥ. ಇತಿ ಅಭಿಪ್ರಾಯೇಣ ಆಹವನೀಯಾದಿಕ ಅಗ್ನಿ. ಹವಿಷಾಂ ಪೃಥಗುಕ್ತತ್ವಾದತ್ರ ಹುತಶಬ್ದ ಭಾವಾರ್ಥ ಇತ್ಯತ್ರ ಹೋಮಶ್ಚ. ಹುತಂ ಅಂತ ಹೇಳುವಾಗ ಹೋಮವನ್ನು ತಿಳಿಸುತ್ತೆ. ಅದು ಹೋಮವನ್ನು ಮಾತ್ರ, ಅದು ವಿಶೇಷವಾಗಿ ಹವಿಸ್ಸು ಬೇರೆ ಹೇಳಿರೋದ್ರಿಂದ ಹುತಂ ಅಂತ ಹೇಳುವಾಗ ಹವಿಸ್ಸನ್ನು ನಾವು ಪ್ರದಾನ ಮಾಡ್ತೀವಿ ಹೋಮದಲ್ಲಿ. ಹುತವಾಗುವುದು ಯಾವುದು ಅಂದರೆ ಹವಿಸ್ಸೆ. ಹವಿಸ್ಸು ಬೇರೆ ಹೇಳಿರೋದ್ರಿಂದ ಇದು ಹೋಮವು ನಾನೇ ಅಂತ ಅರ್ಥ ಮಾಡಬೇಕು ಅನ್ನೋದು, ಆ ರೀತಿ ಅರ್ಥ ಮಾಡೋದಿಲ್ಲ. ಹೀಗೆ ಈ ಶಬ್ದಗಳಿಗೆ ವಿಶೇಷವಾದ ಅರ್ಥ, ವಿರೋಧ ಬರದೇ ಇರುವ ಹಾಗೆಯೇ ಪುನರುಕ್ತಿ ಬರದೇ ಇರುವ ಹಾಗೆ ಭಾಷಿಕಾರರು ವ್ಯಾಖ್ಯಾನ ಮಾಡಿರೋದನ್ನು ಸ್ವಾಮಿ ದೇಶಿಕನಲ್ಲಿ ತಿಳಿಸ್ತಾ ಸಮರ್ಥನೆ ಮಾಡ್ತಾರೆ. ಅಹಂ ಕೃತುರಹಂ ಯಜ್ಞ ಸ್ವದಾಹಮಹಂ ಔಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಅದು ಇದನ್ನೆಲ್ಲ ಅರ್ಥವನ್ನು ತಿಳಿಸಿ ಮುಂದೆ ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ಋಕ್ಸಾಮಯಜುರೇವ ಚ. ಎಲ್ಲವೂ ನಾನೇ. ಪಿತಾಹಂ ಅಸ್ಯ ಜಗತಃ, ಪಿತಾ, ಮಾತಾ, ಧಾತಾ, ಪಿತಾಮಹಃ ಎಲ್ಲ ನಾನೇ. ವೇದ್ಯಂ ಪವಿತ್ರಂ ವೇದ್ಯಂ ಪವಿತ್ರವಾದ ವೇದ್ಯವಾದದ್ದು ಓಂಕಾರ, ಅದು ನಾನೇ. ಋಕ್ ಸಾಮಯಜುರೇವ ಚ ವೇದಗಳೆಲ್ಲ ನಾನೇ. ಎಲ್ಲ ವೇದ ಪ್ರತಿಪಾದ್ಯನಾದವನು ನಾನೇ, ಎಲ್ಲವೂ ವೇದಾತ್ಮಕನಾದವನು. ವೇದಶ್ಚ ಅಹಮೇವ ಅಂತ ಹೇಳ್ತಾರೆ ಇಲ್ಲಿ. ಸ್ಥಾವರ ಜಂಗಮಾತ್ಮಕಸ್ಯ ಜಗತಃ ಅಂತ ಹೇಳಿರುವಾಗ ಜಗತ್ ಸ್ಥಾವರ ಜಂಗಮಂ ಅಂತ. ಅದಕ್ಕೆ ಜಗತ್ ಸ್ಥಾವರ ಜಂಗಮಂ, ಮೂವಬಲ್ಸ್ ಅಂಡ್ ಇಮ್ಮೂವಬಲ್ಸ್. ಸ್ಥಾವರ ಜಂಗಮ ಎರಡು ಸೇರಿದ್ರೆ ಜಗತ್ತಾಗುತ್ತೆ. ಆದ್ದರಿಂದ ಜಗತ್ತಿನಲ್ಲಿ ಎರಡೂ ಇದೆ. ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತು, ಈ ಜಗತ್ತಿನ ಅಲ್ಲಿ ತತ್ರ ಪಿತೃತ್ವೇನ ಮಾತೃತ್ವೇನ ಧಾತೃತ್ವೇನ ಪಿತಾಮಹತ್ವೇನ ಚ ವರ್ತಮಾನ ಅಹಮೇವ. ಎಲ್ಲೆಲ್ಲಿ ಪಿತೃಗಳಿದ್ದಾರೋ ಎಲ್ಲ ನಾನೇ, ಎಲ್ಲೆಲ್ಲಿ ಮಾತೃಗಳು ಅಂತ ಕಂಡು ಬರ್ತಾರೋ ಎಲ್ಲ ಒಂದೇ, ಎಲ್ಲವೂ ನಾನೇ ಅಂತ ಹೇಳಿ ಧಾರಣೆ ಮಾಡುವವರು ಧಾತೃಗಳು ಅಂದರೆ ಬೇರೆ ಅವರ ಪ್ರಯೋಜನವಾಗುವವರು, ಆ ರೀತಿ ಅವರನ್ನು ಪೋಷಣೆ ಮಾಡುವವರು ಮೊದಲಾದವರು. ಪಿತಾಮಹತ್ವೇನ ಪಿತಾಮಹರು ಪ್ರಪಿತಾಮಹರು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ನಾನೇ ಆಗಿದ್ದೇನೆ. ಅತ್ರ ಧಾತೃ ಶಬ್ದ ಮಾತ್ರಾ ಪಿತೃ ವ್ಯತಿರಿಕ್ತೆ ಉತ್ಪತ್ತಿ ಪ್ರಯೋಜಕೆ ಚೇತನ ವಿಶೇಷ ವರ್ತತೆ. ಮಿಕ್ಕಿದವರು ಪ್ರಯೋಜನ ಮಾಡುವಂತಹ ಎಲ್ಲೆಲ್ಲಿ ಏನೇನು ಕಾರಣವಾಗುತ್ತೋ ಅಲ್ಲೆಲ್ಲ ಸೃಷ್ಟಿ ಮಾಡುವುದರಲ್ಲಿ ತಂದೆ ತಾಯಿಯರನ್ನು ಬಿಟ್ಟು ಮಿಕ್ಕ ಎಲ್ಲವೂ ಕೂಡ ಯಾವುದಾದ್ರೂ ಪದಾರ್ಥ ಉತ್ಪತ್ತಿ ಮಾಡೋಕ್ಕೆ ಏನೇನು ಯಾರ್ಯಾರು ಕಾರಣರೋ ಅವರೆಲ್ಲರೂ ಹೇಳಲ್ಪಡ್ತಾರೆ. ಅಲ್ಲಿ ಉತ್ಪತ್ತಿಗೆ ಪ್ರಯೋಜಕವಾಗುವವರೆಲ್ಲ ಮಾತಾಪಿತೃಗಳು ಮಕ್ಕಳ ಉತ್ಪತ್ತಿಗೆ ಪ್ರಯೋಜನ ಆಗ್ತಾರೆ. ಬೇರೆ ಎಲ್ಲ ಉತ್ಪತ್ತಿಗೆ ಪ್ರಯೋಜನವಾಗುವರು ಯಾರ್ಯಾರಿದ್ದಾರೋ ಎಲ್ಲ ಕಾರಣಗಳು ನಾನೇ ಎನ್ನುವುದು ಅರ್ಥ ಅಲ್ಲಿ. ಯತ್ಕಿಂಚಿತ್ ವೇದವೇದ್ಯಂ, ಬರೀ ವೇದ್ಯಂ ಅಂತ ಹೇಳಿದ್ರೆ ಇಲ್ಲಿ ವೇದವೇದ್ಯಂ ಅಂತ ಹೇಳಿದ್ರು. ಯಾಕೆಂದರೆ ಋಕ್ಸಾಮ ಯಜುರೇವಚ ಅಂತ ಹೇಳಿದ್ರಿಂದ ವೇದವೇದ್ಯವಾದದ್ದು ಯಾವುದೇ ಇದೆಯೋ ಎಲ್ಲವೂ ಅದೆಲ್ಲ ಪವಿತ್ರವಾದದ್ದು. ಪಾವನಂ ಅದು ಅಹಮೇವ. ಪವಿತ್ರವಾದ ವೇದ್ಯವಾದ ಏನೇನು ವಿಷಯಗಳಿದೆಯೋ ಅದೆಲ್ಲವೂ ನಾನೇ ಆಗಿದ್ದೇನೆ. ವೇದಕಶ್ಚ ವೇದಬೀಜಭೂತಃ ಪ್ರಣವಃ ಅಹಮೇವ. ವೇದಕಃ ಅಂದರೆ ತಿಳಿಸುವಂಥದ್ದು ಅಂತ ಅರ್ಥ. ತಿಳಿಸುವಂಥದ್ದು, ವೇದಕ್ಕೆ ಬೀಜಭೂತವಾದದ್ದು ಪ್ರಣವ ಅಂತ ಹೇಳುವುದು, ಅದು ನಾನೇ. ಪ್ರಣವವು ತಿಳಿಸುತ್ತೆ ನಮಗೆ ಅರ್ಥವನ್ನು, ಪರಮಾತ್ಮನ ವಾಚಕ. ತಸ್ಯ ವಾಚಕ ಪ್ರಣವ ಅಂತ ಪತಂಜಲಿ ಸೂತ್ರವೂ ಹೇಳುತ್ತೆ. ತಸ್ಯ ವಾಚಕ ಪ್ರಣವ ವೇದಕ ಅಂತ ತಿಳಿಸುತ್ತೆ ನಮಗೆ ಅರ್ಥವನ್ನು.
ವೇದಕ್ಕೆ ಬೀಜಭೂತ ಅಂತಲೂ ಹೇಳಲ್ಪಟ್ಟಿದೆ. ಯದ್ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿ ಲೀನಸ್ಯ. ಅದಕ್ಕೆ ಪ್ರಕೃತಿಯಾದದ್ದು ಪ್ರಣವ, ಅದರಲ್ಲಿ ಅದಕ್ಕೂ ಪ್ರಣವವಾದದ್ದು ಆಕಾರ ಅಂತ ಹೇಳಲ್ಪಟ್ಟಿದೆ. ಅಂದರೆ ಈ ವೇದಕ್ಕೆಲ್ಲ ಪ್ರಕೃತಿ ಸ್ಥಾನದಲ್ಲಿರುವುದು ಪ್ರಣವ ಅಂತ ಹೇಳಿದೆ. ಪ್ರಣವದಿಂದಲೇ ಎಲ್ಲ ಉತ್ಪನ್ನವಾಯಿತು ಅಂತ ಹೇಳಿ ವೇದಕ್ಕೆ ಬೀಜಭೂತವಾದದ್ದು ಅಂತ ಹೇಳಲ್ಪಡುತ್ತೆ. ಪ್ರಣವವು ನಾನೇ ಆಗಿದ್ದೇನೆ. ಋಕ್ಸಾಮೈಷುರಾತ್ಮಕ ವೇದಶ್ಚ ಅಹಮೇವ. ಋಕ್ಸು ಸಾಮೈಷುರಾತ್ಮಕವಾದ ವೇದವೂ ನಾನೇ ಅಂತ ಹೇಳಿದ್ರೆ ವೇದ ಪ್ರತಿಪಾದ್ಯನಾದವನು ನಾನೇ ಅಂತ ಅರ್ಥ. ಅಲ್ಲಿ ಎಲ್ಲವೂ ನಾನೇ ಆಗಿದ್ದೇನೆ. ಪಿತಾಹಂ ಅಸ್ಯ ಇತ್ಯಾದೌ ನ ಸ್ವಸ್ವರೂಪೇಣ ಪಿತೃತ್ವಾದಿಕಮಿಹ ಉಚ್ಯತೆ. ಪಿತಾಹಮಸ್ಯ ಅಂದರೆ ತನ್ನ ಸ್ವರೂಪದಿಂದಲೇ ಪಿತಾ ಅಂತ ಅರ್ಥವಲ್ಲ, ಆದರೆ ಪಿತೃತ್ವಾದಿ ರೂಪೇಣ ಪ್ರತಿಪನ್ನಾನಾಂ ಸ್ವಾಂತರ್ಯಾಮಿಕತ್ವಂ. ಪಿತೃ ಅಂತ ಯಾರು ನಮಗೆ ತಿಳಿದು ಬರ್ತಾರೋ ಅವರಿಗೆಲ್ಲ ಅಂತರ್ಯಾಮಿ ಆಗಿರುವನು ಪರಮಾತ್ಮನೇ. ಆದ್ದರಿಂದ ಆ ಪಿತೃಗಳು ನಾನೇ ಅಂತ ಹೇಳ್ತಿದ್ದಾನೆ ಪರಮಾತ್ಮ. ಪಿತೃಗಳಿಗೂ ಅಂತರ್ಯಾಮಿ ನಾನೇ. ಸ್ವಾಂತರ್ಯಾಮಿಕತ್ವಂ, ನನ್ನನ್ನ ಅಂತರ್ಯಾಮಿಯಾಗಿ ಉಳ್ಳವರಾಗಿದ್ದಾರೆ ಅವರೆಲ್ಲ. ಪಿತೃಗಳು ಅಂತ ಎಲ್ಲೆಲ್ಲಿ ಹೇಳಲ್ಪಡ್ತಾರೋ ಅವರೆಲ್ಲ ನನ್ನನ್ನೇ ಅಂತರ್ಯಾಮಿಯಾಗಿ ಉಳ್ಳವರಾಗಿದ್ದಾರೆ. ತಥಾ ಸತಿ ಪ್ರಕೃತ ಸಂಗತಿ ಇತ್ಯತ್ರ ಅಸ್ಯ ಸ್ಥಾವರ ಜಂಗಮಾತ್ಮಕಸ್ಯ ಜಗತಃ ತತ್ರ ತತ್ರ ಪಿತೃತ್ವೇನ ಹೇಳಿದರು. ಅದರಿಂದ ಅಲ್ಲಲ್ಲಿ ತಿಳಿದು ಬರುವಂತಹ ಎಲ್ಲರಿಗೂ ಅಂತರ್ಯಾಮಿಯಾದವನು ನಾನೇ. ಸ್ಥಾವರೇಶು ಅಪಿ ತಾನಿ ತಾನಿ ಕಾರಣಾನಿ ಈಶ್ವರ ಶರೀರಾಣಿ ಇತಿ ತತ್ರಾಪಿ ತಸ್ಯ ಪಿತೃತ್ವಾದಿ ವ್ಯವಹಾರ. ಸ್ಥಾವರ ಜಂಗಮಾತ್ಮಕಾದ ಜಗತ್ತಿನಲ್ಲಿ ಪಿತೃತ್ವ ಅಂದರೆ ಏನರ್ಥ? ಪಿತಾ ಅಂತ ಹೇಳಿದ್ರೆ, ಸ್ಥಾವರದಲ್ಲಿ ಪಿತಾ ಅಂತ ಹೇಳೋದೇನು ಅಂತ ಹೇಳಿದ್ರೆ ಎಲ್ಲ ಕಾರಣಗಳು ಅಂತ ಕಂಡು ಬರುತ್ತೆ. ಸ್ಥಾವರಗಳಲ್ಲಿಯೂ ಕಾರಣ ಬರುತ್ತದೆ. ಒಂದು ಮರದಿಂದ ಬೀಜ ಬಂದರೆ ಬೀಜದಿಂದ ಇನ್ನೊಂದು ಮರ ಹುಟ್ಟುತ್ತೆ, ಆಗ ಆ ಬೀಜವು ಮರಕ್ಕೆ ಕಾರಣವಾಯಿತು. ಈ ರೀತಿ ಕಾರಣಗಳು ಎಲ್ಲ ಈಶ್ವರನ ಶರೀರವೇ ಎಲ್ಲವೂ ಕೂಡ. ಅದಕ್ಕೂ ಕೂಡ ಪಿತೃತ್ವಾದಿ ವ್ಯವಹಾರ. ಈ ಮರಕ್ಕೆ ಏನು ಕಾರಣ? ಯಾರು ಪಿತಾ ಅಂತ ಹೇಳಿದ್ರೆ ಆ ಬೀಜವೇ ಪಿತಾ ಆಗುತ್ತೆ ಅದಕ್ಕೆ. ಹಾಗೆ ಅಲ್ಲಿ ಹೇಳುವಾಗ ಈ ರೀತಿಯಾಗಿ ಸ್ತಂಭೈಕ ವರ್ಜ್ಯಂ, ಸ್ತಂಭ ಎಲ್ಲ ಅವನ ಮಹಾಸುರ ಗೃಹ ಸ್ಥೂಣ ಪಿತಾಮಹ್ಯ ಭೂತ್ ಅಂತ ಸ್ವಾಮಿ ದೇಶಿಕನು ಹೇಳ್ತಾರೆ. ಹಿರಣ್ಯಕಶಿಪುವಿನ ಅರಮನೆಯಲ್ಲಿರುವ ಆ ಕಂಬ ಪಿತಾಮಹ ಆಗೋಯ್ತಂತೆ, ಲೋಕಕ್ಕೆಲ್ಲ ಪಿತಾಮಹಿ ಆಗೋಯ್ತಂತೆ. ಯಾಕೆ ಅಂದರೆ ಪಿತಾವನ್ನ ಅಲ್ಲಿಂದ ಹುಟ್ಟಿದ ಪಿತಾ ಕಂಬದಿಂದ ಹೊರಗಡೆ ಬಂದ ನರಸಿಂಹಾವತಾರಿ. ಆ ಕಂಬ ಆವಾಗ ಆ ಪರಮಾತ್ಮನಿಗೆ ತಾಯಿ ಸ್ಥಾನದಲ್ಲಿ ಇದ್ದಂಗಾಯ್ತು. ಅಲ್ಲಿಗೆ ಸ್ಥೂಣ ಪಿತಾಮಹ್ಯ ಭೂತ್, ಪಿತಾಮಹಿ ಅಭೂತ್ ಅಂತ ಹೇಳಿದ್ರು. ಪಿತಾಗೆ ತಾಯಿ ಆದ್ದರಿಂದ ಪಿತಾಮಹಿ, ಅದು ಕಂಬವೇ ಪಿತಾಮಹಿ ಆಯಿತು ಅಂತ ಹೇಳಿದ್ರು. ಹೀಗೆ ಸ್ಥಾವರಾತ್ಮಕತೆ ಈ ಈ ಪ್ರಯೋಗ, ಈ ವಿಷಯ ತುಂಬಾ ಚೆನ್ನಾಗಿದೆ. ಸ್ಥಾವರ ಸ್ಥಾವರಗಳಲ್ಲಿಯೂ ಕಾರಣಗಳಿರುತ್ತೆ. ಸ್ಥೂಣ ಪಿತಾಮಹ್ಯ ಭೂತ್ ಅಂತ ಹೇಳಿ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್ನದನ್ನ. ಮಹಾಸುರ ಗೃಹ ಸ್ಥೂಣ, ಪರಮ ಇವನು ಹಿರಣ್ಯಕಶಿಪುವಿನ ಅರಮನೆಯಲ್ಲಿದ್ದ ಕಂಬ ಪಿತಾಮಹಿ ಆಯಿತು ಅಂತ ಹೇಳಿದ್ರು. ಹಾಗೆ ಕಾರಣಾನಿ ಈಶ್ವರ ಶರೀರಾಣಿ, ಇದೆಲ್ಲವೂ ಈಶ್ವರನ ಶರೀರವೇ, ಎಲ್ಲವೂ ಈಶ್ವರನ ಶರೀರವೇ. ಆದ್ದರಿಂದ ಅಲ್ಲಿಯೂ ಪಿತೃತ್ವ ವ್ಯವಹಾರ ಇದೆ, ಹೇಳಕ್ಕೆ ಸಾಧ್ಯ. ಅದು ಏಕಸ್ಯೈವ ಸರ್ವ ಪಿತೃತ್ವಾದಿ ಅಭಾವಾತ್, ಒಬ್ಬನೇ ಎಲ್ಲರಿಗೂ ಪಿತ ಆಗಕ್ಕೆ ಸಾಧ್ಯವಿಲ್ಲ. ಪ್ರತಿನಿಯತ ಪ್ರದರ್ಶನಾಯ ತತ್ರ ತತ್ರ, ಎಲ್ಲೆಲ್ಲಿ 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 ಕಂಡು ಬರುತ್ತೋ ಎಲ್ಲ ನನ್ನನ್ನು ಅಂತರ್ಯಾಮಿಯಾಗಿ ಹೊಂದಿದ್ದಾರೆ. ಅಂತರ್ಯಾಮಿಯಾದವನು ಒಬ್ಬನೇ, ನಾನೇ ಎಲ್ಲರಿಗೂ ಒಬ್ಬನೇ ಪಿತ ಅಂತ ಹೇಳಕ್ಕಾಗೋದಿಲ್ಲ. ಅಲ್ಲಲ್ಲಿ ಅಂತರ್ಯಾಮಿಯಾಗಿ ಆ ಪಿತೃಗಳು ಮಾಡುವ ಅವರಿಂದ ಆಗುವ ಕಾರ್ಯಗಳೆಲ್ಲ ನನ್ನಿಂದ ಮಾಡಲ್ಪಡುತ್ತೆ. ಅವ್ರ ಮೂಲಕ ನಾನೇ ಮಾಡಿಸೋದು, ಎಲ್ಲರಿಗೂ ಅಂತರ್ಯಾಮಿಯಾಗಿದ್ದೇನೆ. ಧಾತೃ ಶಬ್ದೋ ಹಿ ಸೃಷ್ಟೃ ಚೇತನ ವಿಶೇಷ ಪರತೆಯ ಪ್ರಸಿದ್ಧ. ಧಾತ ಅನ್ನುವುದು ಚತುರ್ಮುಖ ಬ್ರಹ್ಮನಿಗೆ ಧಾತ ಹೇಳಲ್ಪಟ್ಟಿದೆ, ಧಾತೃ ಶಬ್ದ ಹೇಳಲ್ಪಟ್ಟಿದೆ. ಆದ್ದರಿಂದ ಧಾತ ಅಂತ ಹೇಳುವಾಗ ಯೋ ಬ್ರಹ್ಮಾಣಂ ವಿರುಧಾತಿ ಪೂರ್ವ, ಆ ಚತುರ್ಮುಖ ಬ್ರಹ್ಮನಿಗೆ ಹೇಳಲ್ಪಟ್ಟಿದೆ ಧಾತ ಅಂತ ಹೇಳಿ. ಧಾತ ಅಂತ ಹೇಳಿದ್ರೆ ಸೃಷ್ಟ, ಸೃಷ್ಟಿ ಮಾಡುವ ಚೇತನ, ಅವನಿಗೆ ಧಾತೃ ಶಬ್ದವು ಹೇಳಲ್ಪಡುತ್ತೆ. ತತಶ್ಚ ಅತ್ರ ಪೌನರುಕ್ತ್ಯಂ ಇತಿ ಆಶಂಕ್ಯ ಅತ್ರ. ಆದ್ದರಿಂದ ಇಲ್ಲಿ ಪಿತಾ ಅಂತ ಹೇಳಿ ಧಾತ ಅಂತಾನು ಹೇಳಿರೋದು. ಸೃಷ್ಟತ್ವ ಅನ್ನೋದು ಮತ್ತೆ ಹೇಳಿದಾಗ ಆಗುತ್ತಲ್ಲ ಅಂತ ಹೇಳಿದ್ರೆ, ಪಿತೃ ಮಾತಾಪಿತೃ ವ್ಯತಿರಿಕ್ತವಾದ ಚೇತನರು, ಪ್ರಯೋಜಕವಾದ ಒಬ್ಬ ಚೇತನ ವಿಶೇಷಗಳು, ಆ ರೀತಿ ಅರ್ಥ ಮಾಡ್ಬೋದು.
ಉತ್ಪತ್ತಿಗೆ ಪ್ರಯೋಜನವಾಗುವಂತಹ ಚೇತನ ವಿಶೇಷಗಳು ಯಥಾತೃ ಶಬ್ದವನ್ನೇ ಹೇಳಬಹುದು ಅನ್ನೋದನ್ನು ಹೇಳ್ತಾರೆ. ಪಿತ್ರ ಸಮಭಿವ್ಯಾಹೃತತ್ವಾದಿತ್ಯರ್ಥ. ಯಾಕೆ ಅಂದರೆ ಪಿತೃ ಜೊತೆ ಸಮಭಿವ್ಯಾಹಾರ ಹೊಟ್ಟೆಯಲ್ಲಿ ಜೊತೆಯಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಉತ್ಪತ್ತಿ ವಿಶೇಷಕ್ಕೆ ಪ್ರಯೋಜನವಾದವರು ಕೂಡ ಮಿಕ್ಕ ಚೇತನರುಗಳು ಯಾರ್ಯಾರು ಪ್ರಯೋಜನವಾಗ್ತಾರೋ ಅವರು ಕೂಡ ಹೇಳಬಹುದು. ಅದರಲ್ಲಿ ಎಲ್ಲ ಅಲ್ಲಿ ಗೋಬಲಿವರ್ಧನ್ಯಾಯಾತಿ ಇತಿ ಭಾವ. ಗಾಮಾಮಯ ಬಲಿವರ್ಧಮಾನಯ ಅಂತ ಹೇಳಿ ಸ್ಪೆಸಿಫಿಕ್, ಜನರಲ್ಲು ಸ್ಪೆಸಿಫಿಕ್ ಅಂತ, ವಿಶೇಷ ಸಾಮಾನ್ಯ ವಿಶೇಷನಾಯ. ಸಾಮಾನ್ಯವಾಗಿ ಕಾರಣವಾಗುವರು ಅನೇಕರಿರ್ತಾರೆ, ವಿಶೇಷವಾಗಿ ಒಬ್ಬರು ಕಾರಣರಾಗಿರ್ತಾರೆ. ಈ ರೀತಿ ಅರ್ಥದಿಂದ ಸಾಮಾನ್ಯ ವಿಶೇಷ ನ್ಯಾಯ, ಅದುವೇ ಗೋ ಬಲಿವರ್ಧ. ಬಲಿವರ್ಧ ಅಂದರೆ ಎತ್ತು. ಹಸುವನ್ನು ತಗೊಂಬ ಅಂದರೆ ಅದು ಹಸುವೋ ಎತ್ತೋ ಎರಡಕ್ಕೂ ಹಸು ಅಂತ ಹೇಳ್ಬೋದು. ಆದರೆ ಎತ್ತನ್ನೇ ತಗೊಂಡು ಬಾ ಅಂತ ಹೇಳಿದ್ರೆ ಅದರಲ್ಲಿಯೂ ವಿಶೇಷವಾಗಿ ನನಗೆ ಎತ್ತು ಬೇಕಾಗಿರೋದು ಅಂತ ಹೇಳೋ ಹಾಗೆ ಗೋಬಲಿವರ್ಧ ನ್ಯಾಯ ಅಂತ ಪ್ರಸಿದ್ಧವಾಗಿದೆ. ಆ ರೀತಿ ರುದ್ರೇಂದ್ರಾದಿ ಸಹಪಾಠೇ ಚತುರ್ಮುಖ ಪರತ ಭಾವ. ರುದ್ರ ಇಂದ್ರ ಮೊದಲಾದಿ ಅವುಗಳನ್ನು ಹೇಳಿರುವಂತಹ ಚತುರ್ಮುಖನಿಗೆ ಧಾತೃ ಶಬ್ದವು ಹೇಳಲ್ಪಟ್ಟಿದೆ. ಧಾತೃ ಶಬ್ದ ಸ್ಪಷ್ಟ ಅನೇಕ ಕಡೆ ಪ್ರಯೋಗವಾಗಿದೆ. ಧಾತ್ವರ್ಥಭೂತ ಧಾರಣಾದಿ ದ್ವಾರೋತ್ಪತ್ತಿ ಪ್ರಯೋಜಕತ್ವಂ. ಧಾರಣೆ ಅನ್ನುವುದೇ ಅಲ್ಲಿ ಧಾತುವರ್ಥ ಅಂತ ಹೇಳಿದ್ರೆ ಇಲ್ಲಿ ಧಾತೃ ಅನ್ನುವುದು ಧಾರಣ ಮೊದಲಾದ ಅರ್ಥದಲ್ಲಿ ಬರುತ್ತೆ. ಅದರಿಂದ ಧಾರಣಾದಿ ದ್ವಾರ ಉತ್ಪತ್ತಿ ಪ್ರಯೋಜನ, ಧಾರಣೆ ಮಾಡುವುದರಿಂದ ಉತ್ಪತ್ತಿಗೆ ಪ್ರಯೋಜನವಾಗುವುದು. ಧಾತೃ ಶಬ್ದಕ್ಕೆ ಸ್ವಲ್ಪ ಪಿತೃಶಬ್ದದಿಂದ ವಿಶೇಷವಾದ ಅರ್ಥ ಹೇಳ್ತಾರೆ. ಇನ್ನೊಬ್ಬ ಚೇತನ ವಿಶೇಷವನ್ನು ಹೇಳ್ಬೋದು, ಪ್ರಯೋಜಕವಾಗುವ ಬೇರೆ ಚೇತನ ವಿಶೇಷಗಳು. ವೇದ್ಯತ್ವ ಮಾತ್ರ ಸರ್ವಸಾಧಾರಣತ್ವಾತ್ ಸಾಧಾರಣ್ಯಾತ್ ವೇದ್ಯ ಪವಿತ್ರ ಶಬ್ದಯೋ ವಿಶೇಷಣ ವಿಶೇಷ ಭಾವೇನ ಅನ್ವಯ ಸಂಭವತ್ ಸಂಭವನ್ ಪ್ರತೀಯಮಾನೋ ಬಾಧಕಾಭಾವಾತ್ ನ ತ್ಯಾಜ್ಯ ಅಂತ ಹೇಳಿ ಇಲ್ಲಿ ವೇದ್ಯ ಅಂತ ಹೇಳುವ ಶಬ್ದ ಎಲ್ಲಕ್ಕೂ ಸಾಧಾರಣ. ವೇದ್ಯವಾದದ್ದು ಅಂದರೆ ಎಲ್ಲವೂ ವೇದ್ಯವಾದದ್ದೇ, ಸರ್ವಸಾಧಾರಣವಾದ ಶಬ್ದ ಅದು. ಆದ್ದರಿಂದ ಇಲ್ಲಿ ವೇದ್ಯ ಪವಿತ್ರ ಅಂತ ಹೇಳಿ ಎರಡು ಶಬ್ದಗಳು, ವೇದ್ಯಂ ಪವಿತ್ರಂ ಓಂಕಾರ ಅಂತ ಹೇಳಿರುವಾಗ ವೇದ್ಯಂ ಪವಿತ್ರಂ ಅಂತ ಹೇಳುವಾಗ ಪವಿತ್ರಂ ವೇದ್ಯಂ ವಿಶೇಷಣ ವಿಶೇಷ ಭಾವದಿಂದ ಅರ್ಥ ಮಾಡಬಹುದು. ಇಲ್ಲಿ ಆ ರೀತಿ ಅನ್ವಯವು ಸಂಭವಿಸೋದರಿಂದ ಅದಕ್ಕೆ ಬಾಧಕವಿಲ್ಲ. ಆದ್ದರಿಂದ ಯತ್ಕಿಂಚಿತ್ ವೇದ ವೇದ್ಯಂ ಪವಿತ್ರಂ ಅಂತ ಅರ್ಥ ಮಾಡು. ಪವಿತ್ರಂ ಶಬ್ದವು ಇದು ವೇದ್ಯಂ ಪವಿತ್ರಂ, ಪವಿತ್ರವಾದದ್ದು, ಪಾವನವಾದದ್ದು. ತದಹಮೇವ, ವೇದವೇದ್ಯವಾದ ಪವಿತ್ರವಾದದ್ದು ಪಾವನವಾದದ್ದು ನಾನೇ ಅಂತ ಅಲ್ಲಿ ವಿಶೇಷಣ ವಿಶೇಷ ಭಾವದಿಂದ ವೇದ್ಯಂ ಪವಿತ್ರಂ ಅನ್ನೋದನ್ನು ಹೇಳ್ತಾರೆ. ಪವಿತ್ರವಾದ ವೇದ್ಯ, ಪಾವನವಾದದ್ದು, ವೇದವೇದ್ಯವಾದದ್ದು ಅಂತ ಅರ್ಥ. ವೇದನಸ್ಯ ಅನಂತರಂ ಅವಿಧೀಯಮಾನತ್ವಾತ್ ಪವಿತ್ರತ್ವ ಸಾಮರ್ಥ್ಯ ಚ ವೇದವೇದ್ಯಂ ಇತ್ಯುಕ್ತಂ. ಅದರಿಂದ ಇಲ್ಲಿ ವೇದನ ಅನ್ನೋದು ಮುಂದೆ ಹೇಳಲ್ಪಡುವುದರಿಂದ ಇಲ್ಲಿ ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ಇಲ್ಲಿ ಹೇಳುವಾಗ ಪವಿತ್ರವಾದದ್ದು ಅನ್ನುವ ಅರ್ಥವೂ ಕೂಡ ವೇದವೇದ್ಯ ಅನ್ನುವುದೇ ಅಲ್ಲಿ ವಿಶೇಷವಾದ ಅರ್ಥ ಅನ್ನೋದನ್ನು ತಿಳಿಸ್ತಾರೆ. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ಅದನ್ನು ಹೇಳಿದ್ರು. ಯತ್ಕಿಂಚಿತ್ ಅನ್ನುವ ಶಬ್ದ ಯಾವ್ಯಾವುದಿದೆಯೋ ಎಲ್ಲವೂ ನಪುಂಸಕ ನಿರ್ದೇಶಾತ್ ವಿಶೇಷಕ ಅಭಾವಾಚ್ಯ ಅನುಕ್ತ ಸಮಸ್ತ ವೇದವೇದ್ಯ ಸಂಗ್ರಹ ವಿಷಯ ಜ್ಞಾಪನಾಯ ಯತ್ಕಿಂಚಿತ್ ಪವಿತ್ರಂ ವೇದವೇದ್ಯಂ ಅಂತ ಹೇಳಿರುವಾಗ ಯತ್ಕಿಂಚಿತ್ ವೇದವೇದ್ಯಂ ಪಾವನಂ ತದಹಮೇವ ಅಂತ ಹೇಳಿಬಿಟ್ಟು ಅನುಕ್ತ ಸಮಸ್ತ ವೇದವೇದ್ಯ ಸಂಗ್ರಹ, ಮುಕ್ತವಾದದ್ದು ಅನುಕ್ತವಾದದ್ದು ಎಲ್ಲವನ್ನೂ ಇಲ್ಲಿ ಸಂಗ್ರಹ ಮಾಡಿ ಯಾವುದು ವೇದ್ಯವಾದಿದೆಯೋ ವೇದವೇದ್ಯವಾದದ್ದು ಪವಿತ್ರವಾದದ್ದು ಎಲ್ಲವೂ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ ಅನ್ನೋದನ್ನು ಇಲ್ಲಿ. ಯಾಕೆಂದರೆ ಈ ವೇದ್ಯವಾದದ್ದು ಈ ವಿಷಯ ಮಾತ್ರ ವೇದ್ಯವಾದದ್ದು ಅಂತ ವಿಶೇಷವಾಗಿ ಹೇಳಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಯತ್ಕಿಂಚಿತ್ ವೇದವೇದ್ಯಂ ಅಂತ ಅರ್ಥ ಮಾಡು. ಸಂಕೋಚಕ ಸಂಜ್ಞಾಪರತ್ವ ವಿಲಾಸಾಯ ಪಾವನಂ ಇತ್ಯುಕ್ತಂ ಹೇಳುವಾಗ ಪವಿತ್ರಂ ಅಂತ ಹೇಳೋದಕ್ಕೆ ಒಂದು ಸಂಜ್ಞಾರ್ಥವೂ ಇದೆ. ಸಂಜ್ಞೆ ಅಂದರೆ ಒಂದು ನೊಟೇಷನ್ ಹೆಸರು. ನಾವು ಪವಿತ್ರವನ್ನು ಧರಿಸ್ತೀವಲ್ಲ ಕೈಗೆ, ಪವಿತ್ರ ಹಾಕೊಂಡು ದರ್ಬೆಯಲ್ಲಿ, ಅದಕ್ಕೂ ಪವಿತ್ರ ಅಂತ ಹೆಸರು. ಅದು ಸಂಜ್ಞೆ, ಅದು ಒಂದು ಪದಾರ್ಥದ ಹೆಸರು. ಅದು ಸಂಜ್ಞಾ ಶಬ್ದ ಅಂತ ಹೇಳಿದ್ರೆ ಒಂದು ಪದಾರ್ಥದ ಹೆಸರು. ಪವಿತ್ರ ಅಂತಾನೆ ಒಂದು ಪದಾರ್ಥ ಇದೆ, ಪವಿತ್ರವನ್ನು ಹಾಕ್ಕೊಳ್ತೀವಿ ದರ್ಬೆಯಲ್ಲಿ ಮಾಡಿ ಪವಿತ್ರವನ್ನು. ಆ ಅರ್ಥವಲ್ಲ ಇಲ್ಲಿ, ಅದನ್ನೇ ಇಲ್ಲಿ ತಿಳಿಸ್ತಾರೆ.
ಸಂಕೋಚಕ ಸಂಜ್ಞಾಪರತ್ವ ವಿದಾಸಯ ಅದೇನಾಗುತ್ತೆ, ಸಂಕುಚಿತವಾದ ಅರ್ಥ ಆಗ್ಬಿಡುತ್ತೆ. ಪವಿತ್ರಂ, ನಾನು ಪವಿತ್ರವು ನಾನೇ ಅಂತ ಹೇಳಿದ್ರೆ ಕೆಲವು ಯಾವುದೋ ಒಂದು ವಿಷಯ ಹೇಳಿದಾಗುತ್ತೆ. ಹಾಗಲ್ಲ, ಪಾವನವಾದ ಪವಿತ್ರವಾದ ಯಾವ ಯಾವ ವಿಷಯಗಳು ವೇದ್ಯವಿದೆಯೋ ಅದೆಲ್ಲವೂ ನಾನೇ ಅಂತ ವಿಶಾಲವಾದ ಅರ್ಥವನ್ನು ಹೇಳ್ತಾರೆ. ಸಂಜ್ಞಾ ಶಬ್ದವಲ್ಲ ಪವಿತ್ರ ಶಬ್ದ, ಪಾವನತ್ವ ಅನ್ನುವ ಅರ್ಥದಲ್ಲಿ ನಾವು ತೆಗೆದುಕೊಳ್ಬೇಕು ಅನ್ನೋದನ್ನ ಇಲ್ಲಿ ಸಪ್ರತಿ ಸಂಬಂಧಿ ನಿರ್ದೇಶ ಮಧ್ಯಪಾತ ವೇದ್ಯ ಪ್ರತಿ ಸಂಬಂಧಿ ನಿರ್ದೇಶತ್ವ ರೂಪತ್ವ ಜ್ಞಾಪನಾಯ ವೇದಕಶ್ಚ ಇತಿ ಉಕ್ತಂ ಓಂಕಾರ ಅಂತ ಹೇಳುವಾಗ ವೇದ್ಯಂ ಪವಿತ್ರಂ ಓಂಕಾರ, ವೇದ್ಯವಾದದ್ದು ಅವೇದ್ಯವಾದದ್ದನ್ನು ತಿಳಿಸ್ಕೊಡೋದು ಯಾವುದು, ವೇದಕ. ಅದನ್ನು ಇಲ್ಲಿ ಓಂಕಾರ ಶಬ್ದಕ್ಕೆ ಪ್ರಣವಕ್ಕೆ ವೇದಕಶ್ಚ ಅಂತ ಹೇಳಿದ್ರು. ವೇದಕಶ್ಚ ಅಂತ ಅದನ್ನ ವೇದ ಬೀಜಭೂತ ವೇದ್ಯ ಅಂತ ಹೇಳಿರೋದ್ರಿಂದ ವೇದಕವನ್ನು ಹೇಳಬೇಕಲ್ಲ. ಸಪ್ರತಿ ಸಂಬಂಧ ನಿರ್ದೇಶ, ಪ್ರತಿ ಸಂಬಂಧಿ ತಿಳಿಯೋದು ತಿಳಿಸೋದು ಅಂತ ಹೇಳಿದ್ರೆ ತಿಳಿಯೋದಿರಬೇಕು, ತಿಳಿಯೋದು ಅಂದರೆ ತಿಳಿಸೋದಿರ್ಬೇಕು. ಇದೆರಡು ಪ್ರತಿ ಸಂಬಂಧಿ ಶಬ್ದಗಳು. ಆದ್ದರಿಂದ ವೇದಕಶ್ಚ ಅಂತ ಹೇಳಿದ್ರು. ಋಕ್ಸಾಮಯಜುಷಾಂ ಪೃಥಗ್ ವಿಧಾನೇಪಿ ಪೃಥಗುಕ್ತಿ ವೇದ ಬೀಜಭೂತಃ. ವೇದಕ್ಕೆ ಬೀಜಭೂತವಾದದ್ದು ಪವಿತ್ರ ಓಂಕಾರವು, ಅದು ಕೂಡ ನಾನೇ ಆಗಿದ್ದೇನೆ. ವೇದಾತ್ಮಕನು ನಾನೇ ಆಗಿದ್ದೇನೆ, ವೇದ ಪ್ರತಿಪಾದ್ಯನಾದವನು ನಾನೇ. ಎಲ್ಲ ಅರ್ಥವನ್ನು ಪರಮಾತ್ಮ ಹೇಳುವ ಸರ್ವಸಾಮಾನಾಧಿಕರಣ್ಯವನ್ನು ತಿಳಿಸುವಂತಹ ಎಲ್ಲ ವಿಧವಾಗಿ ಅದ್ಭುತವಾಗಿ ಕೃಷ್ಣ ಪರಮಾತ್ಮನು ತಾನೇ ನೇರವಾಗಿ ತನ್ನ ಒಂದು ಸ್ವರೂಪವನ್ನು ತಿಳಿಸ್ತಾನೆ. ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ ಭಕ್ತರು, ಉಪಾಸನೆಯಲ್ಲಿ ಯಾವ ಆಕಾರದಲ್ಲಿ ನನ್ನನ್ನು ಉಪಾಸನೆ ಮಾಡ್ತಾರೆ. ಸರ್ವಾತ್ಮಕನಾದ ನನ್ನನ್ನು ಏಕತ್ವೇನ ಉಪಾಸತೆ. ಇದನ್ನ ಆಶ್ಚರ್ಯವಾಗಿ ಇಲ್ಲಿ ನಿರೂಪಣೆ ಮಾಡುವ ಪ್ರಕರಣ. ಇದನ್ನ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ನಿತ್ಯಂ ಅಚ್ಯುತ ಪದಾಂಬುಜ ವ್ಯಾಮೋಹತಃ ತರಿತರಾಣಿತನಾಯಮೇನು ಅಸ್ಮದ್ಗುರೋರ್ಭಗವತೋ ಶ್ರೀದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಕೃಷ್ಣ